Good morning, Shubhodaya. I am ready for positive change. Good morning, ma'am. I'm ready for positive change. ಏನೋ ವಾಯ್ಸೇ ಕೇಳಿಸ್ತಾ ಇಲ್ವಾ? ನಾನು ಮಾತಾಡೋದು ಕೇಳಿಸ್ತಿದ್ಯಾ? ವಾಯ್ಸ್ ಕ್ಲಿಯರ್ ಇದೆಯಾ? Clear ಇದೆ. Okay. Shubhodaya, I am ready for positive change. Shubhodaya, I am ready for positive change. ಶುಭೋದಯ. ಎಷ್ಟು ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಇದ್ದೀರಾ? ಬದಲಾವಣೆ ಜಗದ ನಿಯಮ. ಬದಲಾಗಬೇಕಾಗಿರೋದು ಯಾರು? ನಾವೇ ಬದಲಾವಣೆ ಬದಲಾಗಬೇಕು. ಬೇರೆಯವ್ರನ್ನ ಬದಲಾವಣೆ ಮಾಡೋಕ್ಕಿಂತ ಮುಂಚೆ ನಾವು ಬದಲಾಗಬೇಕು. ನಮ್ಮ ಬದಲಾವಣೆ ನೋಡೇನೆ ಜನ ಬರೋದು ಅಲ್ವಾ? ಹೌದು. ಎಸ್. ಮಳೆ ಯಾರ್ಯಾರ ಊರಲ್ಲಿ ಬಂತು? ನಮ್ಮಲ್ಲಿ ಸ್ವಲ್ಪ ಬಂತು. ನಮ್ಮನೆ ಹತ್ರ ಸ್ವಲ್ಪ ಬಂತು, ಜೋರಾಗೆ ಬಂತು. ಹೌದಾ? ಮಳೆ ಸ್ವಲ್ಪ ಚಳಿ ಆಗುತ್ತೆ. ಓಕೆ. ನಿಮಗ್ ಚಳಿ ಆಗುತ್ತೆ, ನಮಗ್ ಸ್ವಲ್ಪ ತಣ್ಣಗಾಗುತ್ತೆ ಅಷ್ಟೇ. ನಮಗ್ ಚಳಿ ಆಗತ್ತೆ. ಹೌದು, ಚಳಿಗಾಲಕ್ಕೆ ಇನ್ನು ನೋಡ್ಬೇಕು ಹೇಗಾಗುತ್ತೆ ಅಂತ. ತುಂಬಾ ಮಳೆ ಬಂದ್ರೆ ಜಾಸ್ತಿ ಚಳಿ ಆಗುತ್ತೆ. ಇಲ್ದೆಲ್ಲ ಇದ್ರೆ ನಾರ್ಮಲ್ ಆಗಿ ಈಗ ಒಂದ್ 2 ವರ್ಷದಿಂದಾನೇ ಚಳಿ ಆಗ್ತಾ ಇರೋದು. ಅದಕ್ ಮುಂಚೆ ಚಳಿ ಆಗ್ತಿರ್ಲಿಲ್ಲ. ಹೌದಾ? ಬಿಡದಿಲಿ ಮಳೆ ಓ ಈಗ್ಲೂ ಬರ್ತಾ ಇದೆಯಾ ಮೇಡಮ್? ಇದೆ ಮೇಡಮ್. ಓಕೆ. ಮಳೆ ಬರ್ಬೇಕು, ಬೆಳೆ ಬೇಕಲ್ಲ. ಮೊನ್ನೆ ಎಲ್ಲ ಬೆಳೆ ಕೊಚ್ಕೊಂಡು ಹೋಗುವಷ್ಟು ಮಳೆ ಬಂದಿದೆ. ಹೌದಾ? ಓಕೆ. ಕೆಲವು ಕಡೆ ಎಲ್ಲ ಮಳೆ ಬೆಳೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ರಾಗಿ ಭತ್ತ ಹಾಕಿರೋದೆಲ್ಲ ಹೋಗ್ಬಿಟ್ಟಿದೆ. ಓ, ಅತಿವೃಷ್ಟಿ ಅನಾವೃಷ್ಟಿ ಅಂತಾರಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಇಷ್ಟೊಂದಾದ್ರೆ ಕಷ್ಟ. ನೆನ್ನೆ ಸಾಯಂಕಾಲ ಫೋನ್ ಮಾಡಿದ್ದೆ ನಿಮ್ಗೆ, ತೆಗಿಲಿಲ್ಲ. 5:45. 5:45ಗ? ನಾನು ಎಲ್ಲೋ ಹೋಗಿದ್ದೆ ಮೇಡಮ್ ಹೊರಗಡೆ. ಫೋನು ಮನೇಲಿ ಇತ್ತು, ಚಾರ್ಜ್ ಆಗೋಗಿತ್ತು. ಚಾರ್ಜ್ ಹಾಕ್ಬಿಟ್ಟು ಹೋಗಿದ್ದೆ. ಅಂದ್ರಲ್ಲಿ ಏನೋ ಹೋಗಿದ್ದೆ ಅನ್ಸುತ್ತೆ. ಸ್ವಲ್ಪ ಇದು ಆನಿವರ್ಸರಿ ಬಂತು ನಮ್ದು, ಹಂಗಾಗಿ ಒಂಚೂರು ನೆನ್ನೆ ಹೇಳಿದ್ನಲ್ಲ ಬೆಳಿಗ್ಗೆ. ಏನು ವಿಷಯ ಮಾತಾಡ್ಬೇಕು ಇವತ್ತು? ದಿನ ನಾನೇ ಸೆಲೆಕ್ಟ್ ಮಾಡಿ ಮಾತಾಡ್ತೀನಿ. ಯಾರೆಲ್ಲ ಜಪ ಮಾಡ್ತಾ ಇದ್ದೀರಿ? ಜಪಮಾಲೆಯಿಂದ ಜಪ ಮಾಡ್ತಾ ಇದ್ದೀರಿ? ಇನ್ನ ಮಾಡ್ತಾ ಇಲ್ಲ ಜಪಮಾಲೆಯಿಂದ. ಜಪಮಾಲೆಯಿಂದ ಮಾಡ್ತಾ ಇಲ್ವಾ? ಬೇರೆಯವರು ಯಾರು ಮಾಡ್ತಾ ಇಲ್ವಾ? ನಾನು. ಯಾರು? ಶೈಲಜಾ ಅವರು. ಓಕೆ. ಇಷ್ಟ ದೇವರ ಜಪ ಆದ್ರೂ ಮಾಡಬಹುದು. ಕುಶಲ. ಓಕೆ. ಇವತ್ತು ಜಪನ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಓಕೆ. ಇಷ್ಟ ದೇವರದಾರು ಮಾಡಿ, ನಿಮ್ಮ ಮನೆ ದೇವರದಾರು ಮಾಡಿ, ಅಥವಾ ನಿಮ್ಮ ರಾಶಿಗೆ ಯಾವ್ದಾದ್ರು ಒಂದು ದೇವರು ಇರುತ್ತಲ್ವಾ ಅದನ್ನಾರು ಮಾಡಿ. ಓಕೆ. ನೋಡಿ, ಇದು ಜಪಮಾಲೆ ಕಾಣಿಸ್ತಿದ್ಯಾ? ಇಲ್ಲಿ ಒಂದು ಇದಿರುತ್ತೆ, ಕೌಂಟಿಂಗ್ ಮಾಡಿ. ಇದನ್ನ ನೀವು ಹೇಗೆ ಇಟ್ಕೋಬೇಕಂದ್ರೆ ಈ ಬೆರಳಲ್ಲಿ ಇಟ್ಕೊಬೇಕು. ಏನದು ಜಪಮಾಲೆ? ಮಾಲೆ ಏನದು? ಇದು ತುಳಸಿ ಮಾಲೆ. ಇದು ತುಳಸಿ ಮಾಲೆ.
ನಮಗೆ 108 ಒಂದು ಮಾಲ ಅಂದರೆ 108 ಸಾರಿ ಜಪ ಮಾಡೋದು ಅಂತ. ಈಗ ಏನಾದ್ರು ಮಂತ್ರಸಿದ್ಧಿ ಮಾಡ್ಕೋಬೇಕು. ಆ, ಕ ಎಲ್ಲಿ ಸಿಗುತ್ತೆ ಅದು? ಇದು ಎಲ್ಲ ನಿಮಗೆ ದೇವಸ್ಥಾನಗಳ ಹತ್ರ ಶಾಪ್ ಇರ್ತಾವಲ್ಲ, ಅಲ್ಲೆಲ್ಲ ಸಿಗುತ್ತೆ. ಹಾ ದೇವಸ್ಥಾನದ ಹತ್ರ ಯಾವ್ದಾರು ಹಾ ಹಾ ಅಂಗಡಿಗಳು ಇರ್ತಾವಲ್ಲ ಅಲ್ಲಿ ಸಿಗುತ್ತೆ. ಈಗೆಲ್ಲ ಡಿಜಿಟಲ್ ಬಂದಿದೆ, ಅದು ಕೂಡ ತಗೋಬೋದು. ಅದು ಫಿಂಗರ್ ಥರ. ನಾನು ಅದು ಆರ್ಡ್ರ್ ಮಾಡಿದ್ದೀನಿ, ಬಂದರೆ ತೋರಿಸ್ತೀನಿ ನಿಮ್ಗೆ. ಅದರಲ್ಲಿ ಕೌಂಟು ಕರೆಕ್ಟಾಗಿ ಸಿಗುತ್ತೆ. ನೀವು ಓಡಾಡ್ತಾ ಕೂತ್ಕೊಳ್ತಾ, ಈಗ ನಾವೇನಾದರೂ ಒಂದು ಜಪ, ಏನಾದರೂ ಮಂತ್ರವನ್ನು ಸಿದ್ಧಿ ಮಾಡ್ಕೋಬೇಕು ಅಂತಾರೆ ಗೊತ್ತಾ. ಈಗ ಗುರುಗಳಿಂದ ಒಂದು ಮಂತ್ರ ತಗೋತಾರೆ. ಸಾಮಾನ್ಯವಾಗಿ ನಮ್ಮ ಕಡೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಕಮ್ಮಿ ಅದು. ನಾರ್ತ್ ಅವರು ಸಾಮಾನ್ಯವಾಗಿ ನಾರ್ತಲ್ಲಿ ಗುರುಗಳು ಅಂತ ಇರ್ತಾರೆ. ಗುರು ದೀಕ್ಷೆ ತಗೋತಾರೆ, ಮಂತ್ರಗಳನ್ನ ತಗೋತಾರೆ. ಗುರುಗಳು ಕಿವಿನಲ್ಲಿ ಹೇಳ್ತಾರೆ, ಒಂದು ಮಂತ್ರವನ್ನ ದೀಕ್ಷೆ ಕೊಡ್ತಾರೆ. ಅದೇ ಮಂತ್ರವನ್ನ ಅವರು ಜಪ ಮಾಡಬೇಕು. ಆ ಥರ ಇರುತ್ತೆ. ಅವ್ರ ಕಡೆ ಎಲ್ಲ ಜಾಸ್ತಿ ಅದು. ನಮ್ಮಲ್ಲಿ ಆ ಥರ ಇಲ್ಲ. ಯಾರಿಗೆ ಜಪ ಮಾಡಬೇಕು ಅಂತಂದರೆ, ನಿಮ್ಮ ಇಷ್ಟ ದೇವರು ಯಾರು ನಿಮಗೆ ಸಡನ್ನಾಗಿ ದೇವರು ಅಂದ ತಕ್ಷಣ ಇಷ್ಟ ದೇವರು ಅಂತ ಇರ್ತಾರೆ. ಈಗ ದೇವರೇ ಅಂದ ತಕ್ಷಣ ನಾವು ಯಾರೋ ಒಂದು ದೇವರನ್ನ ಮಾತ್ರ ಸಡನ್ನಾಗಿ ಇದು ಮಾಡ್ತೀವಿ, ನೆನಪಾಗುತ್ತೆ ನಮಗೆ ಅಲ್ವಾ. ಅಂಥ ದೇವರ ಜಪವನ್ನು ಕೂಡ ಮಾಡಬಹುದು. ಮತ್ತೆ ಇನ್ನೊಂದು ಸೀಕ್ರೆಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಇಷ್ಟ ದೇವರನ್ನ ಯಾರಿಗೂ ಹೇಳ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನನಗೆ ಕೃಷ್ಣ ಇಷ್ಟ ಅಥವಾ ಹನುಮ ಇಷ್ಟ ಅಥವಾ ರಾಮ ಇಷ್ಟ ಅಂದ್ರೆ ನಾವು ಆ ಜಪವನ್ನು ಮಾಡ್ತೀವಲ್ಲ, ಅದನ್ನ ಎಲ್ಲರ ಹತ್ರ ಟಾಮ್ 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 ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ, ಕೆಲವೊಂದು ಸರಿ ಬ್ಲಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಾರಲ್ಲ, ಅವಾಗ ದೇವರು ಕೂಡ ಬಂದು ಏನು ಮಾಡಬಾರ್ದು ಅಂತೇಳಿ ನಿಮ್ಮ ಇಷ್ಟ ದೇವರು ಅವ್ರಿಗೆ ಗೊತ್ತಿದ್ದಾರೆ ಅಂದ್ರೆ ಅವರನ್ನು ದಿಗ್ಬಂಧನ ಮಾಡ್ತಾರೆ. ದೇವರು ಬಂದು ನಿಮಗೆ ಹೆಲ್ಪ್ ಮಾಡಬಾರ್ದು. ಅದು ಆ ಥರ ಕೂಡ ಇದ್ದಾರೆ ಜನ. ಎಲ್ಲರೂ ಒಳ್ಳೆಯವರೇ ಅಂತ ನಾವು ಕಣ್ಮುಚ್ಚಿ ನಂಬೋ ಹಾಗಿಲ್ಲ. ನಮ್ಮ ಸೇಫ್ಟಿ, ನಮ್ಮ ಇದನ್ನ ನಾವು ಮಾಡ್ಕೊಳ್ಳೇಬೇಕು. ಈ ಕೆಲವೊಬ್ಬರಿಗೆ ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ. ಯಾಕೆ? ಕೆಲವೊಂದು ಸಮಸ್ಯೆಗಳು ಹೇಗಾಗುತ್ತೆ ಅಂತಂದ್ರೆ, ನಾವೆಲ್ಲಾದ್ರೂ ಹೋಗಿ ನಮ್ಗೆ ಏನಾಗ್ತಿದೆ, ಯಾಕೆ ಇಷ್ಟು ಕಷ್ಟ ಬರ್ತಾ ಇದೆ ಅಂತ ಕೇಳಕ್ಕೂ ನಮ್ಮ ಹತ್ರ ₹1 ಇರಬಾರ್ದು. ಅದನ್ನ ಮಾಡಿಸ್ಕೊಳ್ಳಕ್ಕೂ, ಪರಿಹಾರ ಮಾಡಕ್ಕೂ ದುಡ್ಡು ಇರಬಾರ್ದು. ಆ ಥರ ಸಮಸ್ಯೆಗಳು ಬರ್ತವೆ. ಸೊ ಹಾಗಾಗಿ ಇಷ್ಟ ದೇವರು ಯಾರೇ, ನಿಮ್ಗೆ ಯಾವುದೇ ಇಷ್ಟ ದೇವರಿದ್ರು ನಿಮ್ಮ ಮನಸ್ಸಲ್ಲಿ ಪೂಜೆ ಮಾಡಿ, ಮನಸ್ಸಲ್ಲಿ ಜಪ ಮಾಡಿ, ಎಲ್ಲರ ಹತ್ರ ನನಗೆ ಈ ದೇವರಂದ್ರೆ ತುಂಬಾ ಇಷ್ಟ, ನಾನು ಕೇಳಿದ ತಕ್ಷಣ ವರ ಕೊಟ್ಬಿಡ್ತಾನೆ, ಆ ದೇವ್ರನ್ನ ಬೇಡ್ಕೊಂಡ ತಕ್ಷಣ ನಾನು ಒಳ್ಳೇದು ಮಾಡ್ತಾನೆ, ಎಲ್ಲೂ ಹೇಳ್ಬೇಡಿ. ಅದು ಹೇಳಿದ್ರಿ ಅಂದ್ರೆ ನೀವು ಯಾರ ಮನಸ್ಥಿತಿಲಿ ಏನಿರುತ್ತೆ ಗೊತ್ತಿರಲ್ಲ. ನೀವು ಹೇಳಿದ ತಕ್ಷಣ ಆ ದೇವರನ್ನೇ ದಿಗ್ಬಂಧನ ಮಾಡಿ, ಆ ದೇವರಿಂದ ನಿಮ್ಗೆ ಸಿಗುವಂತ ಎಲ್ಲ ಹೆಲ್ಪುನು ಇದಾಗ್ಬಿಡುತ್ತೆ. ಇನ್ಮೇಲೆ ನಿಮ್ಮ ಇಷ್ಟ ದೇವರು ಅಂತ ಯಾರಿದೆ, ಕಷ್ಟ ಅಂತ ಬಂದ ತಕ್ಷಣ ಒಂದು ದೇವರನ್ನ ನೆನ್ಪು ಮಾಡ್ಕೋತೀವಿ ನಾವಲ್ವಾ, ಆ ದೇವ್ರು ಯಾರು ಅಂತ ಸೀಕ್ರೆಟ್ನ ಎಲ್ಲೂ ರಿವೀಲ್ ಮಾಡಬೇಡಿ. ಓಕೆ. ಈಗ ಜಪಮಾಲೆಗೆ ಬಂದ್ರೆ ನೋಡಿ, ಈ ತರ ಇರುತ್ತೆ. ನೀವೆಲ್ಲ ಹೇಗ್ ಮಾಡ್ತಾ ಇದ್ದೀರಾ ಜಪ ಗೊತ್ತಿಲ್ಲ, ಇದನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇವತ್ತು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲ ಡಿಜಿಟಲ್ ಅಲ್ಲಿ ಮಾಡ್ತೀರಾ ಅಂದ್ರೆ ಮಾಮೂಲಿ ಅದು ಫಿಂಗರ್ ತರ ಬರುತ್ತೆ, ಮತ್ತೆ ವಾಚ್ ತರ ಬರುತ್ತೆ. ಅದೊಂದು ಸಣ್ಣ ಬಟನ್ ಬರುತ್ತೆ, ಹಿಂಗೆ ಹೊತ್ಕೊಂಡು ಹೋದ್ರೆ ಅಲ್ಲಿ ಕೌಂಟ್ ತೋರಿಸುತ್ತೆ ನಿಮ್ಗೆ ಎಷ್ಟು ಮಾಡಿದ್ದೀರಿ ಅಂತ. ಮತ್ತೆ ಜಪವನ್ನ ಒಂದೇ ಕಡೆ ಕುತ್ಕೊಂಡು ಮಾಡಬೇಕು ಆ ಥರನೂ ಏನಿಲ್ಲ. 2 ಲಕ್ಷ ಜಪ ಇರುತ್ತೆ, 10 ಲಕ್ಷ ಜಪ ಇರುತ್ತೆ, 8 ಲಕ್ಷ ಜಪ ಇರುತ್ತೆ, 25,000 ಜಪ ಇರುತ್ತೆ. ಕೂತು ಕೂಡ ಮಾಡಬಹುದು. 1 ಮಾಲೆ 2 ಮಾಲೆ ಅಥವಾ 10 ಮಾಲೆ ಈ ಥರ ತುಂಬ ಹೊತ್ತು ಕುತ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡಬೇಕು, ನೀವು ಕೌಂಟಿಂಗ್ ತಗೊಂಡು ಓಡಾಡ್ತಾನು ಕೂಡ ಮಾಡಬಹುದು. ಯಾರಿಗಾರು ಮಂತ್ರ ಸಿದ್ಧಿ ಮಾಡ್ಕೋಬೇಕು, ನಾನು ಈ ದೇವರ ಸಿದ್ಧಿ ಮಾಡ್ಕೋಬೇಕು ಅಂದಾಗ ಅಷ್ಟು ಲಕ್ಷ ಜಪ ಇರುತ್ತೆ, ಅದನ್ನು ಮಾಡಿ ನೀವು ಇದು ಮಾಡ್ಕೋಬೋದು. ನವರಾತ್ರಿನಲ್ಲಿ ಕೇಳಿದ್ದೀರಾ, 9 ದಿವಸದಲ್ಲಿ ಎಷ್ಟು ಹೇಳ್ತಾರೆ ಅವರು, 2 ಲಕ್ಷ ಜಪ ಮಾಡಿ 1,10,000 ದೇವಿ ಜಪವನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರಲ್ವಾ. ಸೊ ಅಷ್ಟು ಲಕ್ಷ ಜಪ ಮಾಡಬೇಕು ಅಂದರೆ ಒಂದೇ ಕಡೆ ನೀವು 8 ಅವರ್ 10 ಅವರ್ ಕೂತ್ಕೊಳ್ಳೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು, ಓಡಾಡ್ಕೊಂಡು ಕೂಡ ಮಾಡಬಹುದು. ಒಂದು ಕಡೆ ಕೂತ್ಕೊಂಡ್ರೆ ಮಾತ್ರನೇ ದೇವರಿಗೆ ನಾನು ಇದು ಮಾಡ್ತಿದ್ದೀನಿ ಅಂತ ಅರ್ಥ ಅಲ್ಲ. ಸೊ ಇದನ್ನ ನೋಡಿ, ಈ ಬೆರಳಲ್ಲಿ ಇಟ್ಕೋಬೇಕು, ಉಂಗುರದ ಬೆರಳಲ್ಲಿ ಇಟ್ಕೋಬೇಕು. ಉಂಗುರದ ಬೆರಳಲ್ಲಿ ಇಟ್ಕೊಂಡು ಈ ಥರ ಇಲ್ಲಿಂದ ಕೌಂಟಿಂಗ್ ಸ್ಟಾರ್ಟ್ ಮಾಡಬೇಕು. ಕಾಣಿಸ್ತಿದೆ ಅಲ್ವಾ, ಈ ಥರ ಒಂದು. ಈಗ ನಾನು ಏನೋ ಮಂತ್ರ ಹೇಳ್ತೀನಿ ಅಂದರೆ, ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮೋ ಅಂತ ನಾನು ಏನಾದ್ರು ಹೇಳ್ತೀನಿ ಅಂದರೆ ಒಂದು ಹಿಂಗೆ ಹೇಳ್ತೀನಿ. ಇಲ್ಲ ಸಣ್ಣ ಜಪ ಹೇಳ್ತೀರಾ, ಯಾರು ರಾಯರ ಮಂತ್ರ ಹೇಳ್ತೀರಾ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಥರ ಹೇಳ್ತೀರಾ.
ಅಥವಾ ಇನ್ಯಾವುದಾದ್ರು ಸಣ್ಣ ಮಂತ್ರ ಹೇಳ್ತೀರಾ, ಹನುಮಂತ ಹೇಳ್ತೀರಾ ಅಂದರೆ ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ, ಈ ಥರ ಈ ಬೆರಳಲ್ಲಿ ಹಿಂಗೆ ಇಟ್ಕೊಂಡು ಇದನ್ನ ಕೌಂಟ್ ಮಾಡಬೇಕು. ಓಕೆನಾ? ಇದು ಫುಲ್ ಕಂಪ್ಲೀಟ್ ಆಯಿತು, ಮುಗೀತು ಅಂತಂದಾಗ ಇವಾಗ ಮುಗಿದ ಮೇಲೆ ಇಲ್ಲಿ ಬರ್ತೀರಿ, ಈ ಟಾಪಿಕ್ ಇದಕ್ಕೆ ಬರ್ತೀರಿ. ಅವಾಗ ಏನು ಮಾಡಬೇಕು, ಹಿಂಗೆ ತಿರುಗಿಸಿ ಮತ್ತೆ ಇದನ್ನ ಇದು ಮಾಡಬೇಕು. ಈ ಥರ ಇದನ್ನೇ ಹಿಂಗೆ ರೌಂಡ್ ಮಾಡಿ ಹಿಂಗೆ ತಿರುಗಿಸ್ಕೋಬೇಕು. ಓಕೆನಾ? ನೀವು ಜಪ ಮಾಡ್ಬಿಟ್ಟು ತೆಗೆದು ಹಿಂಗೆ ಹೆಂಗೆಂಗೋ ಹಿಂಗೆ ಮತ್ತೆ ಇದಾಕೊಳ್ಳೋದು ಹಂಗಲ್ಲ. ಕೆಲವ್ರು ಈ ಬೆರಳಿಂದ ಹೇಳ್ತಿರ್ತೀರ, ಈ ಬೆರಳಿಂದ ಹೇಳಂಗಿಲ್ಲ, ಈ ಬೆರಳಿಂದ ಕೌಂಟ್ ಮಾಡಬೇಕು. ಈ ಬೆರಳಿಂದ ಕೌಂಟ್ ಮಾಡಬೇಕು. ಮುಗಿದ್ಮೇಲೆ ಅದನ್ನ ಹಂಗೆ ರೌಂಡ್ ಆಗಿ ತಿರುಗಿಸಿ ಮತ್ತೆ ಅಲ್ಲಿಗೆ ಬರಬೇಕು ವಾಪಸ್. ನೀವು ಹಿಂಗೆ ಇಲ್ಲಿಗೆ ಬಂದ್ರಿ ಅಲ್ವಾ, ಲೆಕ್ಕ ಫುಲ್ ಕಂಪ್ಲೀಟ್ ಆಯಿತು. ಇಲ್ಲಿಗೆ ಬಂದ್ರಿ, ಇದನ್ನ ವಾಪಸ್ ಹಿಂಗೆ ತಿರುಗಿಸ್ಬೇಕು. ಓಕೆ, ಗೊತ್ತಾಯ್ತಾ? ಈ ಈ ಮಾತು ಗೊತ್ತಾಯ್ತು. ಉಪಯೋಗಿಸಿ ಯಾರು ಜಪ ಮಾಡ್ತಾ ಇರ್ತೀರಿ ಅವರು. ಕೆಲವ್ರು ಏನು ಮಾಡ್ತೀರಿ, ಮುಗಿದ ತಕ್ಷಣ ಹಿಂಗೆ ತೆಗೆದು ಮತ್ತೆ ಇದು ಮಾಡ್ತೀರಿ. ತೆಗಿಬೇಡಿ, ಇನ್ನೊಂದು ಮಾಲ ಮಾಡ್ತಿದ್ದೀರಾ ಅಂದರೆ ಇದನ್ನೇ ಹಿಂಗೆ ತಿರುಗಿಸಿ ವಾಪಸ್ ಅಲ್ಲಿಗೆ ತಗೊಂಡ್ಬರ್ಬೇಕು ಅದನ್ನು. ಈ ಥರ ನೀವು ಕೌಂಟನ್ನು ಮಾಡಬೇಕು. ಇದು ಫುಲ್ ಒಂದು ಸರಿ ಮುಗಿಸಿದ್ರಿ ಅಂದರೆ 108 ಜಪ ಆಗತ್ತೆ. ಮತ್ತು ಇನ್ನೊಂದು ಸೀಕ್ರೆಟ್ ಅಂತಂದರೆ ರಾಮ ರಾಮ ಅಂತ 2 ಸರಿ ಹೇಳ್ಬೇಕು. ಈಗ 108 ಸರಿ ಜಪ ಮಾಡೋಕೆ ಆಗ್ತಾ ಇಲ್ಲ ನನಗೆ ಅಂತಂದಾಗ ನೀವು ರಾಮ ರಾಮ ಅಂತಂದರೆ ಕೂಡ ಅದು ಒಂದು ರಾಮ, ಇನ್ನೊಂದು ರಾಮ, 2 ಸರಿ ರಾಮ ರಾಮ ಹೇಳಿದ್ರೆ ಅದು 108 ಜಪ ಮಾಡಿದಷ್ಟು ನಿಮಗೆ ಪುಣ್ಯ ಸಿಗುತ್ತೆ. ಯಾಕಂದರೆ ಆ ರಾಮ ಅನ್ನೋ ಅಕ್ಷರದಲ್ಲಿ ಮಂತ್ರ ಆಗಿದೆ, ಇದು ಮಾತ್ರ ಎಂತಾರಲ್ಲ, ಅದು ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ, 108ರಲ್ಲಿ 54 ಆ ಅಕ್ಷರದ ಇದನ್ನ ಬೀಜ ಮಂತ್ರವನ್ನ ಕೌಂಟ್ ಮಾಡಿದಾಗ 54 ಬರುತ್ತೆ. ಒಂದ್ಸರಿ ರಾಮ ಅಂದರೆ 54, ಇನ್ನೊಂದ್ಸರಿ ರಾಮ ಅಂದರೆ 54. 108 ಜಪ ಮಾಡಿದಷ್ಟು ಪುಣ್ಯ ನಿಮಗೆ ರಾಮ ರಾಮ ಅಂತ ಹೇಳೋದ್ರಲ್ಲಿ ಬರುತ್ತೆ. ಅಂತ ಪವರ್ಫುಲ್ ಇದು ಹೆಸರು ರಾಮ. ಸೊ ಹಾಗಾಗಿ ನಿಮಗೆ ಇಷ್ಟೊಂದು ನನಗೆ ಜಪ ಮಾಡೋಕ್ಕಾಗಲ್ಲ, 108 ಜಪ ಮಾಡಿದಷ್ಟು ಪುಣ್ಯ ನನಗೆ ಬೇಕು ಅಂದರೆ ರಾಮ ರಾಮ ಅಂತ ಹೇಳಿದ್ರೆ ಅಷ್ಟೊಂದು ಶಕ್ತಿ ನಿಮಗೆ ಬರುತ್ತೆ ಅದರಲ್ಲಿ. ಮತ್ತೆ ನೀವು ಯಾವಾಗ ರಾಮ ರಾಮನ ಜಪ ಮಾಡ್ತೀರಿ, ಹನುಮಂತ ನಿಮಗೆ ಈಸಿಯಾಗಿ ಒಲಿತಾನೆ. ಏನೇ ಇದ್ರು ಸಂಕಟ ವಿಮೋಚನ ಅಂತಾರಲ್ವಾ, ಸಂಕಷ್ಟ ಬಂದಾಗ, ಕಷ್ಟಗಳು ಬಂದಾಗ, ಭೂತ ಪಿಶಾಚಿ ಅವೆಲ್ಲ ನಿಮ್ಮ ಹತ್ರ ನಿಕಟ ಆವೆ ಅಂತ ಹೇಳ್ತಾರೆ. ಹನುಮಾನ್ ಚಾಲೀಸ ಒಂದು ದಿವಸ ಇದು ಮಾಡೋದು. ಅದೆಲ್ಲ ಬಂದಾಗ ನೀವು ರಾಮರಾಮನ ಹೇಳಿದ್ರೆ ರಾಮನ ಭಕ್ತ ಹನುಮ ಆಗಿರೋದ್ರಿಂದ ಇವರು ನನ್ನ ಭಕ್ತರೇ ಅಂತೇಳಿ ಹನುಮ ನಿಮಗೆ ಬೇಗ ಈಸಿಯಾಗಿ ಒಲಿತಾನೆ. ಹನುಮಂತನ ಒಲಿಸ್ಕೋಬೇಕು ಅಂತ ಯಾರು ಇದ್ದೀರಾ, ಹನುಮಂತನ ಮಂತ್ರ ಸಿದ್ಧಿ ಆಗಬೇಕು ಅಂತಿದ್ರೆ ಫಸ್ಟ್ ನೀವು ರಾಮನ ಹೆಸರನ್ನ ಹೇಳಿ ಆಮೇಲೆ ಹನುಮಂತನ ಇದನ್ನ ಶುರು ಮಾಡಬೇಕು. ಸೊ ಯಾವುದಾದ್ರೂ ಮಂತ್ರ ಸಿದ್ಧಿ ಮಾಡ್ಕೋಬೇಕು ಅಂತ ನಿಮ್ಗಿದ್ರೆ ಅದು ಹೇಗಂದ್ರೆ ನಿಮ್ಮ ನಾಲ್ಗೆ ಮೇಲೆ ಬಂದು ಕೂತ್ಕೋಬೇಕು. ಸರಸ್ವತಿ ಕೂತ್ಕೊಳ್ಳೋದು ಅಂತಾರಲ್ಲ ಹಂಗೆ. ಅದು ಎಷ್ಟು ಮಟ್ಟಿಗೆ ಅಂದರೆ ಬೇರೆ ಯಾವುದೇ ಮಂತ್ರ ಹೇಳಕ್ ಹೋದ್ರೂ ನಿಮ್ಗೆ ಅದೇ ಮಂತ್ರ ಬರುತ್ತೆ, ಅಷ್ಟು ಮಟ್ಟಿಗೆ ಆ ಮಂತ್ರ ಕೂತ್ಕೋಬೇಕು. ಮಂತ್ರ ಸಿದ್ಧಿ ಮಾಡ್ಕೋಬೇಕು ಅಂತ ಇದ್ರೆ ಆ ಥರ ಮಾಡಿ. ಓಕೆನಾ? ಡಿಜಿಟಲ್ ಇದ್ರೆ ಅದು ಈಸಿ ಇದೆ. ಈ ಮಂತ್ರದಲ್ಲಿ ಜಪಮಾಲೆಯಲ್ಲಿ ಮಾಡ್ತೀರಾ ಅಂದರೆ ಆ ಥರ ಜಪ ಮಾಡಿ. ಓಕೆ, ದಿನಕ್ಕೆ 1 ಬಾರಿ ಆದರೂ ನಾಮ ಜಪವನ್ನ ಮಾಡ್ಬೇಕಂತೆ. ಇಲ್ಲ ಯಾವುದು ಮಾಡಿಲ್ಲ ಅಂದ್ರೆ ನಮ್ಮ ಹೆಸರನ್ನಾದ್ರೂ ನಾವು ಜಪ ಮಾಡ್ಬೇಕಂತ. ನಮ್ಮ ಹೆಸರು ಅಂದ್ರೆ ನಮ್ಮ ಆತ್ಮ, ನಾವು ಆತ್ಮಕ್ಕೆ ಗೈಡ್ ಮಾಡ್ಬೇಕು. ಇದು ಮಾಡು ನೀನು, ಇದು ಮಾಡು ನೀನು, ಇದು ಈ ಕೆಲಸ ಆಗ್ಬೇಕು, ಈ ಕೆಲಸ ಆಗ್ಬೇಕು ಅಂತ ನಾವು ಆತ್ಮಕ್ಕೆ ನಮ್ಮ ಹೆಸರನ್ನೇ ನಾವು ಯಾವಾಗ ಹೇಳ್ತೀವಿ ಅವಾಗ ಒಳಗಡೆಯಿಂದ ನಮ್ಮ ಆತ್ಮ ಜಾಗೃತಿ ಆಗುತ್ತೆ. ಇಲ್ಲ ಅಂದ್ರೆ ನಾಮ ಜಪವನ್ನ ಕೂಡ ದೇವರ ಜಪವನ್ನ ಮಾಡ್ಬೋದು. ದುರ್ಗಾ ಮಾತೆದ್ ಮಾಡ್ತೀರಾ, ಲಕ್ಷ್ಮೀ ಮಾಡ್ತೀರಾ, ಯಾವ್ದಾದ್ರು ಮಾಡ್ಬೋದು, ನಿಮ್ಗೆ ಇಷ್ಟ ಬಂದಿದ್ದು ಮಾಡ್ಬೋದು. ಅದು ಇಷ್ಟು ದಿವಸ ನೀವೆಲ್ಲ ಹೇಗೆ ಮಾಡ್ತಾ ಇದ್ರಿ ಗೊತ್ತಿಲ್ಲ ನನಗೆ. ಇನ್ಮೇಲೆ ಈ ರೀತಿಯಲ್ಲಿ ಮಾಡಿ, ಆಯ್ತಾ? ಜಪ ಮಾಡೋದು ರೀತಿ ಇರೋದು ಹೀಗೆ, ಈ ಬೆರಳಿಂದ ಕೌಂಟ್ ಮಾಡಬೇಕು. ಮುಗಿದ್ಮೇಲೆ ಈ ಥರ ತಿರುಗಿಸ್ಬೇಕು. ಅದು ಮುಗಿದ್ಮೇಲೆ ಫುಲ್ ಮಾಲೆ ಎಲ್ಲ ಮುಗಿದಾದ್ಮೇಲೆ ಈ ಥರ ನಮಸ್ಕಾರವನ್ನು ಮಾಡಿ ಮಾಲೆಗೂ ಥ್ಯಾಂಕ್ ಯು ಹೇಳಬೇಕು. ಕೌಂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಅಲ್ವಾ, ಸೊ ಹಾಗಾಗಿ ತುಳಸಿ ಮಾತೆಗೂ ಕೂಡ ಥ್ಯಾಂಕ್ ಯು ಹೇಳಬೇಕು. ಆಮೇಲಿಂದ ನಮಸ್ಕಾರ ಮಾಡಿ ಯಾರು ದೇವರ ಗುಡಿನಲ್ಲಿ ಇದನ್ನ ಇಡಬೇಕು. ನೆಕ್ಸ್ಟ್ ನಾಮ ಜಪ ಮಾಡಿ ಅಂತೇಳಿ ಚಾಲೆಂಜಲ್ಲಿ ಇದು ಒಂದು ಕೊಟ್ಟಿದ್ದೆ ನಾನು. ಆದಷ್ಟು ನಾಮ ಜಪ ಮಾಡಿ, ರಾತ್ರಿ ಮಲಗೋವಾಗ ಮಾಡಿ. ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀರಲ್ವಾ, ಯಾವ್ದಾರು ಶನಿವಾರ, ಸೋಮವಾರ, ಮಂಗಳವಾರ, ಹೆಂಗೆ ದೇವಸ್ಥಾನಕ್ಕೆ ಹೋದಾಗ ಗರಗರ ಸುತ್ತಬಿಟ್ಟು ವಾಪಸ್ ಓಡ್ ಬಂದ್ಬಿಡೋದಲ್ಲ.
ಅಲ್ಲಿ ಒಂದು ಸೈಡಲ್ಲಿ ಕೂತ್ಕೊಂಡು ಆ ಎನರ್ಜಿ ನಿಮ್ಮ ಒಳಗಡೆ ಹೋಗ್ಬೇಕಲ್ವ, ದೇವಸ್ಥಾನದಲ್ಲಿರುವಂಥ ಪಾಸಿಟಿವ್ ಎನರ್ಜಿ ನಿಮ್ಗೆ ಹೋಗ್ಬೇಕಂದ್ರೆ ಒಂದು ಸೈಡಲ್ಲಿ ಕೂತ್ಕೊಂಡು ಅಟ್ಲೀಸ್ಟ್ 11 ಬಾರಿ ಆ ದೇವರ ಹೆಸರು ಹೇಳಬೇಕು, ಇಲ್ಲ 21 ಬಾರಿ ದೇವರ ಜಪವನ್ನು ಮಾಡಿ ಅಲ್ಲಿ ಒಂದು ಸೈಡಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಆ ಟೈಮಲ್ಲಿ ನಾಮ ಜಪವನ್ನು ಮಾಡಿ ಬರಬೇಕು. ಯಾರು ಮಾಡ್ತೀರಿ ದೇವಸ್ಥಾನದಲ್ಲಿ ನಾಮ ಜಪ? ಹೋದವರು ಈಗ ದೇವಸ್ಥಾನಕ್ಕೆ ಹೋಗಿ ಕೂತ್ಕೋತೀರಾ, ಸುತ್ತೊಡಿತೀರಾ, ವಾಪಸ್ ಬಂದ್ಬಿಡ್ತೀರಾ ಅಲ್ವಾ? ಯಾರ ಕೂತ್ಕೋತೀರಾ, 10 ನಿಮಿಷ ಕೂತ್ಕೊಂಡು ಜಪ ಮಾಡ್ತೀರಾ ದೇವಸ್ಥಾನದಲ್ಲಿ? ಆ ಪಾಸಿಟಿವ್ ಎನರ್ಜಿ ನಿಮ್ಮ ಒಳಗಡೆ ಹೋಗ್ಬೇಕು, ನೀವು ಕ್ಲನ್ಸ್ ಆಗಬೇಕು, ನಿಮ್ಮಲ್ಲಿರೋ ನೆಗೆಟಿವಿಟಿ ಹೋಗ್ಬೇಕು ಅಂತಂದ್ರೆ ಕೂತ್ಕೊಂಡು ಮಾಡ್ತೀನಿ. ಹ್ಮ್ ಎಸ್ ಮೀ ಓಕೆ. ಕೆಲವ್ರು ಏನು ಗೊತ್ತಾ, ಇನ್ನೂ ಒಬ್ರು ರೌಂಡ್ ಆಗ್ತಿರ್ತಾರೆ. ನಾನು ಮಾಡ್ತಾ ಇದ್ದೆ ಫಸ್ಟು. ಈಗ ನನ್ನ ಫ್ಯಾಮಿಲಿ ಜೊತೆಲಿ ಹೋದೆ, ಅವರು 5 ರೌಂಡ್ ಹಾಕೋಷ್ಟೊತ್ತಿಗೆ ನಾನು ಬಡ 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 ಸುತ್ಬಿಟ್ಟು 5 ರೌಂಡ್ ಹಾಕ್ಬಿಟ್ಟು ಹೊರಗಡೆ ಬಂದು ಕೂತ್ಕೊಂಡ್ಬಿಡ್ತಾ ಇದ್ದೆ. ಅಲ್ಲೆಲ್ಲ ಹುಡ್ಕೋರಂತೆ ನಾನು, ಏನು ಇಷ್ಟು ಫಾಸ್ಟಾಗಿ ಓಡೋಗ್ತೀಯಲ್ಲ, ಏನಿಟ್ಟಿದ್ಯಾ ಮನೇಲಿ ಗಂಟು ಅಂತ ಕೇಳೋರು. ಇವಾಗ ಆ ಎನರ್ಜಿ ನಮಗೆ ಬೇಕಲ್ವಾ, ಸೊ ಹಾಗಾಗಿ ಈಗ ನಿಧಾನವಾಗಿ ಸುತ್ತಾಕಿ ಅಲ್ಲಿ ಕೂತ್ಕೊಂಡು ಜಪ ಮಾಡಿ ಬರ್ತೀನಿ. ಇವಾಗ ಅಂದರೆ ಈಗ ಒಂದು 8-10 ವರ್ಷದ ಈಚೆಗೆ. ಫಸ್ಟ್ ಟೈಮ್ ಮಾಡ್ತಾ ಇರಲಿಲ್ಲ ನಾನು. ಯಾವಾಗ ಹೊರಗಡೆ ಹೋಗೋದು ಸುತ್ತ ಬಿಡೋದು, ಬೇಕಂತ ದೇವಸ್ಥಾನಕ್ಕೇನು ಹೋಗ್ಲೇಬೇಕು ಹಂಗೆ ಹೋಗ್ತಿದ್ದಿಲ್ಲ, ಮನೆಯವ್ರು ಕರ್ಕೊಂಡು ಹೋದ್ರೆ ಹೋಗ್ತಾ ಇದ್ದೆ. ಅದರಲ್ಲೂ ಅವ್ರು 1 ರೌಂಡ್ ಹಾಕೋಷ್ಟಕ್ಕೆ ನಾನು 2 ರೌಂಡ್ ಹಾಕಿ ಬಂದ್ಬಿಡ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು ಆ ಎನರ್ಜಿ ನಮಗೆ ಬೇಕು, ಆ ಕಾಸ್ಮಿಕ್ ಎನರ್ಜಿ ನಮಗೆ ಬೇಕು, ನಮ್ಮ ಬಾಡಿಗೆ ತುಂಬ ಹೆಲ್ಪ್ ಆಗುತ್ತೆ, ಏನಾದರೂ ನೆಗೆಟಿವಿಟಿ ಇದ್ದರೆ ಹೋಗುತ್ತೆ ಅಂತೆಲ್ಲ ಗೊತ್ತಾದ್ಮೇಲೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಜಪ ಮಾಡಿ ಮೆಡಿಟೇಷನ್ ಮಾಡಿ ಬರೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ದೇವಸ್ಥಾನಕ್ಕೆ ಹೋದ್ರು ಆ ದೇವರ ಹೆಸರನ್ನ ಜಪ ಮಾಡಿ, ಬಟ್ ನಿಮ್ಮ ಇಷ್ಟ ದೇವರ ಹೆಸರು ಯಾರು, ನಿಮ್ಮ ಇಷ್ಟ ದೇವರು ಯಾರು, ಯಾರನ್ನ ನೀವು ಮನಸ್ಸಲ್ಲಿ ಇಟ್ಟು ಆರಾಧಿಸ್ತಾ ಇದ್ದೀರಿ, ಯಾವ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀರಿ. ಮನೆ ದೇವರು ಇರುತ್ತೆ ಬೇರೆ, ಗ್ರಾಮ ದೇವರು ಬೇರೆ ಇರುತ್ತೆ, ನಮ್ಮ ರಾಶಿಗೆ ಅನುಸಾರ ನಮ್ಗೊಂದು ದೇವ್ರು ಇರುತ್ತೆ. ಅದೆಲ್ಲ ಬಿಟ್ಟು ನಮಗೆ ಮನಸ್ಸು ಪೂರ್ತಿಯಾಗಿ ಯಾವುದೋ ಒಂದು ದೇವ್ರನ್ನ ತುಂಬ ನಂಬ್ತಾ ಇರ್ತೀವಿ. ಅಂದ್ರೆ ಎಷ್ಟು ಮಟ್ಟಿಗೆ ಅಂದ್ರೆ ಏನಿದ್ರು ಆ ದೇವರಿಗೆ ನಾವು ಇದು ಮಾಡ್ತೀವಿ ಅಂತ ದೇವರ ಹೆಸರನ್ನ ಯಾರ ಹತ್ರನೂ ಹೇಳ್ಬೇಡಿ, ರಿವೀಲ್ ಮಾಡಬೇಡಿ. ಓಕೆನಾ? ಇದೊಂದು ಸೀಕ್ರೆಟ್ ಗೊತ್ತಾಯ್ತಲ್ಲ ಇವತ್ತು. ನನಗೆ ಈ ದೇವರಂದ್ರೆ ತುಂಬಾ ಇಷ್ಟ, ನಂಗೆ ಏನೇ ಕಷ್ಟ ಬಂದ್ರು ನಾನು ಹೇಳ್ಬಿಡ್ತೀನಿ, 1 ನಿಮಿಷದಲ್ಲಿ ನನಗೆ ಪರಿಹಾರ ಸಿಗುತ್ತೆ. ಹೇಳ್ಬೇಡಿ. ನೀವು ಹೇಳ್ತಾ ಇರ್ತೀರಿ, ಬಟ್ ಕೇಳಿಸ್ಕೊಳ್ಳೋರು ಎಂಥವ್ರು ಇರ್ತಾರೆ ಅಂತ ನಿಮಗೆ ಗೊತ್ತಿರಲ್ಲ. 10 ಜನ ಇದ್ರೆ 10 ಜನದಲ್ಲೂ 10 ಜನ ಒಳ್ಳೆಯವ್ರು ಇರಲ್ಲ. ಓ, ಈ ದೇವರಿಂದನೇ ನಿನಗೆ ಸಹಾಯ ಆಗದೆ ಇರೋ ಥರ ಮಾಡಿದ್ರೆ ಅನ್ನೋ ಒಂದು ರಾಂಗ್ ಮೈಂಡ್ ಸೆಟ್ ಅವ್ರು ಕೂಡ ಇರ್ತಾರೆ. ಸೊ ಹಾಗಾಗಿ ಮಾತಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಮಾತಾಡ್ಬೇಕು. ನಿಮ್ಗೆ ಏನು ಒಳ್ಳೇದು ಏನು ಕೆಟ್ಟದ್ದು ನೋಡಿ ಮಾತಾಡ್ಬೇಕು. ಮಾತಿಂದನೇ ನಾವು ಅರ್ಧ ನಮ್ಗೆ ಸಮಸ್ಯೆಗಳನ್ನ ತಂದು ತೊಟ್ಕೊಳ್ತೀವಿ ನಾವು, ಹೌದಾ ಅಲ್ವಾ? ಏನೇನೋ ಹುಚ್ಚುಚ್ಚಂಗೆ ಮಾತಾಡ್ಬಿಟ್ಟು ಆ ಮಾತಿಂದನೇ ನಮಗೆ ಸಮಸ್ಯೆ ಬರಬೇಕು. ಆ ಥರ ನಾವು ಇದು ಮಾಡ್ತೀವಿ. ಎಷ್ಟು ಜನ ಇದನ್ನ ನಂಬ್ತೀರಾ? ಜೋಶಲ್ಲಿ ಹೇಳ್ಬಿಡೋದು ಎಲ್ಲಾನು. ಆಮೇಲೆ ಸಮಸ್ಯೆ ಬಂದ್ಮೇಲೆ ನಾನು ಯಾರ ಹತ್ರ ಹೇಳಿದ್ದೆ, ಏನು ಹೇಳಿದ್ದೆ, ಯಾಕೆ ಈ ಥರ ಆಗ್ತಾ ಇದೆ? ಓಕೆ. ಇವತ್ತು ಯಾಕೆ ಯಾರು ಒಳೊಬ್ಬರೇ ಬಂದಿಲ್ಲ, ಇವತ್ತು ಲೋಕೇಶ್ ಸರು ಬಂದಿಲ್ಲ, ತುಂಬ ಜನ ಬಂದಿಲ್ಲ ಇವತ್ತು. ಇರ್ಲಿ, ನಾವು ಪ್ರಾಣಾಯಾಮನ ಸ್ಟಾರ್ಟ್ ಮಾಡೋಣ. ಓಕೆ. ಗೊತ್ತಾಯ್ತಲ್ಲ, ಇನ್ನ ಎಲ್ಲೂ ಇಷ್ಟ ದೇವರನ್ನ ಹೇಳ್ಬೇಡಿ. ಕೇಳಿಸ್ಕೊಳ್ಳೋರೆಲ್ಲ ಒಳ್ಳೆಯವ್ರು ಇರಲ್ಲ. ಯಾವಾಗ ಎಲ್ಲಿ ನೀವು ಸ್ವಲ್ಪ ಬೆಳಿತಿದ್ದೀರಿ ಅಂತ ಗೊತ್ತಾದ್ರೆ ಎಲ್ಲಿ ಬೇಕಾದ್ರೂ ನಿಮ್ಮನ್ನ ಮಟ್ಟ ಹಾಕ್ಲಿಕ್ಕೆ ಪ್ರಯತ್ನಗಳು ಪಡ್ಬೋದು, ಹೌದಲ್ವಾ? ಸೊ ಹಾಗಾಗಿ ಇದೊಂದು ಸೀಕ್ರೆಟನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಏನಾದ್ರು ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀರಿ, ಏನೋ ಒಂದು ಸಕ್ಸಸ್ ಕಡೆ ಹೋಗ್ತಾ ಇದ್ದೀರಿ, ಅದು ಆದಷ್ಟು ಸೀಕ್ರೆಟ್ ಆಗೇ ಮಾಡಿ. ಏನೋ ಒಂದು ನೀವು ಡಿಸಿಷನ್ ತಗೋತೀರಿ ಇಂಥದ್ದು ಮಾಡಬೇಕು ಅಂತ, ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ, ಅಥವಾ ಈ ದಾರಿನಲ್ಲಿ ಹೋಗ್ಬೇಕು ನಾನು ಅಂತ ನೀವು ಫಸ್ಟು ನಿಮ್ಮ ಜೊತೆ ನೀವು ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದೆಲ್ಲ ನಿಮಗೆ ರಿಯಲೈಸ್ ಆಗ್ತಾ ಬರುತ್ತೆ. ಆವಾಗ ಏನು ಮಾಡಬೇಕು, ಎಲ್ಲೂ ಹೇಳಂಗಿಲ್ಲ, ಗುಟ್ಟಾಗೆ ಮಾಡಿ. ನೀವು ಸಾಧನೆ ಮಾಡಿದ್ಮೇಲೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಫಸ್ಟೇ ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡ್ತಾ ಇದ್ದೀನಿ, ಅದು ಕೂಡ ಹೇಳಕ್ಕೆ ಹೋಗ್ಬೇಡಿ. ಎಷ್ಟು ಕಮ್ಮಿ ಮಾತಾಡ್ತೀರಿ ಅಷ್ಟು ಒಳ್ಳೆಯದು. ಜಾಸ್ತಿ ಮಾತಾಡಿದಷ್ಟು ಜಾಸ್ತಿ ವಿಷಯಗಳು ಹೊರಗೆ ಬರ್ತವೆ. ಆವಾಗ ನಿಮ್ಮ ಸೀಕ್ರೆಟ್ಸ್ ಎಲ್ಲ ಹೊರಗೆ ಬರ್ತವೆ, ನಿಮಗೆ ಪ್ರಾಬ್ಲಮ್ ಆಗೋದು. ಡನ್? ಇಲ್ಲಿ ಯಾರು ಆ ಥರ ಇಲ್ಲ ಅನ್ಕೋತೀನಿ, ಅಲ್ವಾ? ನಾವೆಲ್ಲ ಒಳ್ಳೆಯವರು,
ತುಂಬ ಒಳ್ಳೆಯವರು. ಎಸ್. ಇದೇನೆಲ್ಲ ಇದೆಲ್ಲ ಮೇಡಮ್ ಹೇಳ್ತಿದ್ದೀರಿಂದ ಏನ್ ಲಾಭ ಆಗುತ್ತೆ ಅನ್ಕೋತಾ ಇರ್ಬೋದು ನೀವು. ನಿಮ್ಗೆ ಒಂದ್ ದಿವಸ ಪರಿಣಾಮ ಗೊತ್ತಾಗುತ್ತೆ. ಕೆಲವ್ರಿಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಮಾಡಿರೋ ಮಿಸ್ಟೇಕ್ಗಳು ಕೆಲವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಕೆಲವರಿಗೆ ಮುಂದೆ ಗೊತ್ತಾಗತ್ತೆ. ಓಕೆ, ಜಸ್ಟ್ ಈಗ ಪ್ರಾಣಾಯಾಮನ ಶುರು ಮಾಡೋಣ. 2 ಕೈಗಳನ್ನ ಲಾಕ್ ಮಾಡಿ ಫುಲ್ ಮೇಲೆ ಎತ್ತಿ ಸ್ಟ್ರೈಟ್ ಆಗಬೇಕು. ಹಿಂಗ್ ಮಾಡಿದ್ರೆ ನೋಡಿ ಬೆನ್ನು ಮೂಳೆ ಎಲ್ಲ ಸ್ವಲ್ಪ ಹಿಂಗೆ ಟಕ ಟಕ ಸೌಂಡ್ ಬರುತ್ತೆ, ಸ್ಟ್ರೈಟ್ ಆಗುತ್ತೆ. ಫುಲ್ ಮೇಲೆ ಎತ್ತಿ ಬೆನ್ನನ್ನ ಸರಿ ಮಾಡ್ಕೊಳ್ಳಿ. ಆಮೇಲಿಂದ ಭಸ್ತ್ರಿಕಾವನ್ನ ಶುರು ಮಾಡೋಣ. ಹೊಸಬ್ರು ಯಾರು ಇಲ್ಲ ಇವತ್ತು, ಎಲ್ಲರಿಗೂ ಗೊತ್ತಿದೆ. ಸೊ ಭಸ್ತ್ರಿಕಾನ ಸ್ಟಾರ್ಟ್ ಮಾಡೋಣ, ಓಕೆನಾ? ಸಂಡೇ ಬೇರೆ ಬೇರೆ ಒಂದೆರಡು ಪ್ರಾಣಾಯಾಮಗಳ ಬಗ್ಗೆ ಹೇಳ್ತೀನಿ. ಇನ್ನು ತುಂಬಾ ಒಂದ್ ಸೈಡ್ ಭಸ್ತ್ರಿಕಾ ಹೇಗ್ ಮಾಡೋದು, ಒಂದ್ ಸೈಡ್ ಕಪಾಲಭಾತಿ ಹೇಗ್ ಮಾಡೋದು ಅದು. ಆಮೇಲೆ ಶೀತಲಿ ಪ್ರಾಣಾಯಾಮ. ಯಾರಿಗಾದ್ರು ತುಂಬಾ ಬಾಡಿ ಹೀಟ್ ಆಗಿದ್ರೆ, ತುಂಬಾ ಯಾರಿಗೋ ಬಾಡಿ ಹೀಟ್ ಆಗಿದೆ, ಯಾರಿಗೂ ಹೀಟ್ ಅಂದಿದೆ ನೆನ್ನೆ ಪುನರ್ವ ಅವರಲ್ವಾ? ಶೀತಲಿ ಪ್ರಾಣಾಯಾಮ ಮಾಡಿ ಸರ್ ನೀವು. ಶೀತಲಿ ಪ್ರಾಣಾಯಾಮ ಅಂದ್ರೆ ನಾಲಿಗೆನ ಸುರುಳಿ ಆಕಾರ ಇಟ್ಕೋಬೇಕು ಹಿಂಗೆ. ಆ ಸುರುಳಿನಲ್ಲಿ ಗಾಳಿನ ಎಳ್ಕೋಬೇಕು. ಆ ಥರ ಮಾಡಿ, ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ, ಜಸ್ಟ್ ಸ್ಟಾರ್ಟ್ ಭಸ್ತ್ರಿಕಾ. ಈಗ ಜಾಸ್ತಿ ಮಾತಾಡಿದ್ರೆ ಟೈಮ್ ಆಗೋಗುತ್ತೆ. ಭಸ್ತ್ರಿಕಾವನ್ನ ಶುರು ಮಾಡೋಣ. ಎಸ್, 1 2 3 ಸ್ಟಾರ್ಟ್. ಎಸ್, 10 ರಿಂದ 15 ಬಾರಿ ಮಾಡಿ. 1 ರೌಂಡು ಸ್ಟಾಪ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಬಾಡಿ ರಿಲ್ಯಾಕ್ಸ್ ಮಾಡಿ. ದೆನ್ ಇನ್ನೊಂದು ರೌಂಡು ಸ್ಟಾರ್ಟ್ ಮಾಡಿ. 3 ಬಾರಿ ನಿಧಾನವಾಗಿ ಉಸಿರಾಟವನ್ನ ಮಾಡಿ ಅಗೇನ್ ಸ್ಟಾರ್ಟ್ ಮಾಡಿ. ಓಕೆ, ಎಸ್, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಎಸ್, ರಿಲ್ಯಾಕ್ಸ್ ಮಾಡಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಈಗ ಆದಷ್ಟು ಇಲ್ಲೇ ಮುಗಿಸ್ಬಿಡಿ ಪ್ರಾಣಾಯಾಮ. ಮತ್ತೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಇನ್ನೊಂದು ರೌಂಡ್ ಮಾಡೋರು ಮಾಡ್ಬೋದು. ಬಿ ಪಿ, ಲೋ ಬಿ ಪಿ, ಹೈ ಬಿ ಪಿ ಇಲ್ಲ ಅನ್ನೋರು ಸ್ಪೀಡನ್ನ ಜಾಸ್ತಿ ಮಾಡ್ಕೊಂಡು ಮಾಡ್ಬೋದು. ಆಮೇಲೆ ಕಪಾಲಭಾತಿನ ಮಾಡೋಣ. ಕಪಾಲಭಾತಿ, ಸೊಂಟದ ಸುತ್ತಳತೆ ಕಮ್ಮಿ ಆಗಬೇಕು. ಬಾಡಿ ಬೆಲ್ಲಿ ಫ್ಯಾಟ್ ಜಾಸ್ತಿ ಇದೆ ನನಗೆ ಅನ್ನೋರು ಕಪಾಲಭಾತಿನ ಸ್ವಲ್ಪ ಜಾಸ್ತಿನೇ ಮಾಡಬಹುದು ನೀವು. ಎಸ್, ರಿಲ್ಯಾಕ್ಸ್ ಆಗಿದ್ದೀರಾ ಅಂದ್ರೆ ಸ್ಟಾರ್ಟ್ ಮಾಡಿ. ಓಕೆ, ರಿಲ್ಯಾಕ್ಸ್.
ಇವತ್ತು ಸ್ವಲ್ಪ 6 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಡೋಣ. ನನಗೆ ಬೇರೆ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ರಿಲ್ಯಾಕ್ಸ್ ಮಾಡಿ, ಇನ್ನೊಂದು ರೌಂಡ್ ಮಾಡಿ. ರಿಲ್ಯಾಕ್ಸ್, ಇನ್ನೂ ಒಂದು ರೌಂಡು. ಕಪಾಲಭಾತಿಯನ್ನು ಮಾಡಿ. ಅವಶ್ಯಕತೆ ಇರೋರು ಸ್ಪೀಡನ್ನು ಜಾಸ್ತಿ ಮಾಡಿಬಿಟ್ಟು ಮಾಡಿ. ಓಕೆ, ಎಸ್ ಸ್ಟಾರ್ಟ್. ಸುತ್ತ ಅದು ಮಜಸ್ ಪೇನ್ ಆಗಬೇಕು, ಹೊಟ್ಟೆ ಮೇಲೆ ಹೊಟ್ಟೆ ನಿಮಗೆ ಪೇನ್ ಆಗಬೇಕು. ಇದು ಮಾಡೋದ್ರಿಂದ ಯಾವ ಚಕ್ರ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿದೆ? ಮಣಿಪುರಿ ಚಕ್ರ ಆಕ್ಟಿವೇಟ್ ಆಗುತ್ತೆ. ಓಕೆನಾ? ಈಗ ರಿಲ್ಯಾಕ್ಸ್ ಮಾಡಿ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. 50 ಮೆಂಬರ್ಸ್ ಆದರೆ ನನಗೆ ಲೈವ್ ಬರೋಕ್ಕಾಗುತ್ತೆ. ಈಗ 42 ಮೆಂಬರ್ಸ್ ಅಷ್ಟೇ ಆಗಿರೋದು. ಇನ್ನೊಂದು 8 ಜನ ಸಬ್ಸ್ಕ್ರೈಬ್ ಬೇಕಾಗಿದ್ದಾರೆ. ಅವಾಗ ಏನಪ್ಪ ಅಂದರೆ ಲೈವ್ ಬಂದು ಕೂಡ ಇದೇ ಕ್ಲಾಸನ್ನ ಲೈವಲ್ಲಿ ಮಾಡಿದ್ರೆ ಬೇರೆಯವರು ಅಂದರೆ ಝೂಮ್ಗೆ ಬರೋಕ್ಕಾಗದೇ ಇರೋರು, ನಾವೆಲ್ಲರನ್ನು ಗ್ರೂಪಿಗೆ ಆ್ಯಡ್ ಮಾಡೋಕ್ಕಾಗಲ್ಲ. ಕೆಲವರು ಯೂಟ್ಯೂಬ್ ನೋಡ್ತಾ ಇರ್ತಾರೆ, ಯೂಟ್ಯೂಬಲ್ಲಿ ಅವರಿಗೆ ಲೈವ್ ಅಂತ ಕಾಣಿಸ್ದಾಗ ಜಾಯಿನ್ ಆಗ್ತಾರೆ ಕೆಲವರು. ಸೊ ಬೇರೆ ಜನಗಳಿಗೆ ತಲುಪಬೇಕು ನಮ್ಮ ಚಾನಲ್ಲು ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು 8 ಜನ ಸಬ್ಸ್ಕ್ರೈಬ್ ಆದರೆ ನಾನು ಲೈವ್ ಬರಬಹುದು. ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೇರೆಯವರಿಗೆ ಪಬ್ಲಿಕ್ಕಲ್ಲಿ ನಾವು ಲೈವ್ ಬಂದು ಮಾಡೋವಾಗ ಏನಾಗುತ್ತೆ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಈಗ ಯಾರೋ ಒಬ್ರಿಗೆ ಬೇಕು, ಅವ್ರು ಹುಡುಕ್ತಾ ಇರ್ತಾರೆ ಈ ಥರ ಕ್ಲಾಸ್ ಬೇಕು ಅಂತ. ನಾನು ಅವ್ರನ್ನ ಹುಡುಕಿ ಗ್ರೂಪಿಗೆ ಆ್ಯಡ್ ಮಾಡೋಕ್ಕಾಗಲ್ಲ, ಅವ್ರು ಯಾರಂತಾನೆ ನಮಗೆ ಗೊತ್ತಿಲ್ಲ. ಬಟ್ ಯೂಟ್ಯೂಬಲ್ಲಿ ಲೈವ್ ಬಂದಾಗ ಏನಾಗುತ್ತೆ, ಏನೋ ನೋಡ್ತಿರ್ತಾರೆ, ಸರ್ಚ್ ಮಾಡ್ತಿರ್ತಾರೆ, ಅವಾಗ ಏನಾಗುತ್ತೆ ಈ ಲೈವ್ ಕ್ಲಾಸು ಇಮ್ಮಿಡಿಯೇಟಲ್ಲಿ ಅಪ್ಲೋಡ್ ಆಗುತ್ತೆ. ಆವಾಗ ಅವ್ರಿಗೆ ಬೇರೆ ಯಾರೋ ಎಲ್ಲೋ ಇರ್ತಾರೆ, ನಮ್ಗೆ ಈ ಥರ ಕ್ಲಾಸ್ ಬೇಕು ಅಂತ ಹುಡುಕ್ತಿರ್ತಾರೆ, ಅಂಥವ್ರಿಗೆ ರೀಚ್ ಆಗ್ತೀವಿ ನಾವು. ಓಕೆನಾ? ಇದು ನಿಮ್ಮಿಂದ ಒಂದು ಸಹಾಯ ಅಂತಲೇ ಅಂದ್ಕೊಳ್ಳಿ. ನಿಮ್ಮಿಂದ ಇನ್ನೊಬ್ಬರಿಗೆ ಉಪಕಾರ ಆಗ್ತಾ ಇದೆ ಅಂತ ತಿಳ್ಕೊಂಡಾದ್ರೂ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ನಮ್ಮ ಚಾನಲ್ನ ಲಿಂಕನ್ನು ಕಳಿಸಿ ಸಬ್ಸ್ಕ್ರೈಬ್ ಮಾಡಿಸಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂದರೆ ಬೇರೆಯವರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಲೈವಲ್ಲಿ ಬರೋಕ್ಕೆ ಈಸಿ ಆಗುತ್ತೆ, ಬೇರೆ ಬೇರೆ ಜನಗಳನ್ನು ರೀಚ್ ಆಗೋಕ್ಕೆ ಈಸಿ ಆಗುತ್ತೆ. ಈಗ ನಾನು ಹುಡುಕಿ ಗ್ರೂಪಿಗೆ ಹಾಕೋದು ತುಂಬ ಕಷ್ಟ. ಸೊ ಲೈವ್ ಬಂದಾಗ ಅಟ್ಲೀಸ್ಟು ದಿನದಲ್ಲಿ ಒಬ್ಬರಾದರೂ ನೋಡಿ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಸಂಕಲ್ಪ ಸಿದ್ಧಿಗೆ ಜಾಯ್ನ್ ಆಗ್ತಿದ್ದಾರೆ ಅಂದರೆ ಹೆಲ್ಪ್ ಆಗುತ್ತೆ ಅದು. ಸೊ ಹಾಗಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಅನ್ಲಾಕ್ ಯುವರ್ ಮೈಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಲಿಂಕನ್ನು ಕಳಿಸಿ, ಅವ್ರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಈ ಥರ ಬೆಳಿಗ್ಗೆ ಕ್ಲಾಸ್ ಮಾಡ್ತಾ ಇದ್ದಾರೆ, ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಾ ಇದ್ದಾರೆ, ನಿಮಗೆ ಹೆಲ್ಪ್ ಆಗುತ್ತೆ ಬನ್ನಿ ಅಂತೇಳಿ ಸ್ವಲ್ಪ ಪ್ರಮೋಟ್ ಮಾಡಿ. ಇಲ್ಲಿ ನಾನು ಯಾವುದೇ ಥರದ ಕಮಿಷನ್ ಕೊಡಲ್ಲ ಪ್ರಮೋಟ್ ಮಾಡೋದ್ರಿಂದ. ನಿಮಗೆ ಒಂದು ಸ್ವಲ್ಪ ಏನಂತಾರೆ, ಒಬ್ಬರಿಗೆ ಸಹಾಯ ಮಾಡಿದ ಪುಣ್ಯ ಸಿಗುತ್ತೆ. ನಿಮ್ಮ ಕರ್ಮ ಫಲದಲ್ಲಿ ಒಳ್ಳೆ ಕರ್ಮ ಆ್ಯಡ್ ಆಗುತ್ತೆ. ನಿಮ್ಮಿಂದ ಯಾರ್ದೋ ಒಬ್ಬದು ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗ್ತಾ ಇದೆ, ಆರೋಗ್ಯ ಸರಿ ಆಗ್ತಾ ಇದೆ ಅಂದರೆ ಅದು ಪುಣ್ಯ ನಿಮಗೆ ತಾನೇ ಸಿಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಸಿ. ಇನ್ನು ಚಾಲೆಂಜ್ ತಗೊಂಡು ಇವತ್ತು ಸಂಜೆ ಅಷ್ಟೊತ್ತಿಗೆ 50 ಮೆಂಬರ್ಸ್ ಆದರು ಅಂದರೆ ನಾಳೆಯಿಂದ ಲೈವ್ ಬರ್ತೀನಿ. ಓಕೆನಾ? ಈಗ ನೆಕ್ಸ್ಟ್ ಪ್ರಾಣಾಯಾಮ, ಉಜ್ಜಯಿ ಪ್ರಾಣಾಯಾಮ. ಇದು ಒನ್ ಆಫ್ ದಿ ಮೈ ಫೇವ್ರೆಟ್. ಇದು ಮಾಡಿದಾಗೆಲ್ಲ ನನಗೆ ಒಂಥರ ತಲೆ ಎಲ್ಲ ದಿಮ್ ಅಂತದೆ, ತುಂಬ ನನಗೆ ಇಷ್ಟ ಇದು. ಎಸ್, ರಿಲ್ಯಾಕ್ಸ್ ಮಾಡಿ ಉಜ್ಜಯಿ ಪ್ರಾಣಾಯಾಮನ ಮಾಡೋಣ. ಯಾಕಂದರೆ ಇನ್ನು ಮುಂದೆ ಮುಂದೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು, ಜನರ ಕಲ್ಯಾಣವನ್ನು ಮಾಡಬೇಕು. ನಮ್ಮ ಥರ ಸಮಸ್ಯೆಲಿರೋರು ಸಮಸ್ಯೆಲಿದ್ದೀವಿ ಅಂತ ಹೇಳ್ಬಾರ್ದು. ಏನೋ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನಲ್ಲಿದ್ದೀನಿ, ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಅನ್ನೋರಿಗೆ ಇಲ್ಲಿ ಬಂದರೆ 1 ತಿಂಗಳು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಅವರು ವಾತಾವರಣ ಚೇಂಜ್ ಆಗುತ್ತೆ, ಅವರ ಮನಸ್ಥಿತಿ ಚೇಂಜ್ ಆಗುತ್ತೆ, ಅವರು ಸಮಸ್ಯೆಗಳನ್ನು ನೋಡುವಂಥ ರೀತಿ ಚೇಂಜ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಅವರು ಕಷ್ಟವನ್ನು ಎದುರಿಸ್ತೀನಿ ನಾನು ಅನ್ನೋ ಒಂದು ದೃಢತೆ ಬರುತ್ತೆ ಅವರಲ್ಲಿ. ಸೊ ಹಾಗಾಗಿ ಎಷ್ಟೋ ಹೆಣ್ಮಕ್ಳು ತುಂಬ ನೋವಿಂದ ಮನೆಯಲ್ಲಿ ಸ್ಟ್ರೆಸ್ಸು ಎಲ್ಲವನ್ನು ನಿಭಾಯಿಸೋಕ್ಕಾಗದೆ ಕಷ್ಟಪಡ್ತಾ ಇದ್ದಾರೆ. ಅಂಥವ್ರಿಗೆ ರೀಚ್ ಆಗಬೇಕು ನಾವು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಸಿ. ಓಕೆನಾ? ಜಸ್ಟ್ ಉಜ್ಜಯಿ ಪ್ರಾಣಾಯಾಮ ಶುರು ಮಾಡೋಣ. ಸ್ಟಾರ್ಟ್. ಉಜ್ಜಯಿ ಪ್ರಾಣಾಯಾಮ ಅಂದರೆ 2 ಮೂಗಿನ ಉಳ್ಳೆಯಿಂದ ದೀರ್ಘವಾಗಿ ಉಸಿರನ್ನು ತಗೋಬೇಕು. ಎದೆಯ ಮುಖಾಂತರ ನಮ್ಮ ನಾಭಿಯಲ್ಲಿ ಉಸಿರನ್ನು ಹಿಡಿದಿಟ್ಕೊಳ್ಳೋದು. ಎಷ್ಟೊತ್ತು ಸಾಧ್ಯವಾಗುತ್ತೆ, ನಮ್ಮ ಕೆಪಾಸಿಟಿ ಎಷ್ಟು
ಸೆಕೆಂಡು ನಾವು ಉಸಿರನ್ನ ಹಿಡ್ದಿಟ್ಕೋತೀವಿ ನೋಡಿ, ಅಷ್ಟೊತ್ತು ಹಿಡ್ದಿಟ್ಕೋಬೇಕು. ಆಮೇಲೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಪ್ರಾಣಶಕ್ತಿ ಒಳಗಡೆ ಆಗ್ತಾ ಇಲ್ಲ ಅಂದಾಗ ಬಾಯಿಯ ಮುಖಾಂತರ ಉಸಿರನ್ನ ಹೊರಗಡೆ ಬಿಡುವಂಥದ್ದು. ಎಸ್, ಸ್ಟಾರ್ಟ್. ಇನ್ಹೇಲ್, ಉಸಿರನ್ನ ತಗೊಳ್ಳಿ. ಏನೋ ಒಂದು ದೊಡ್ಡ ಹೊರೆ ಹೋದಂಗ ಅನ್ಸುತ್ತೆ, ದೊಡ್ಡ ಸಮಸ್ಯೆ ಹೋಯ್ತೇನೋ ಅನ್ಸುತ್ತೆ ಉಜ್ಜಯಿ ಪ್ರಾಣಾಯಾಮ ಮಾಡಿದ್ರೆ. ಎಸ್, ಇನ್ಹೇಲ್ 5 ಟೈಮ್ ಮಾಡೋಣ. ದೀರ್ಘವಾಗಿ ಉಸಿರನ್ನ ತಗೊಂಡು ನಾಭಿಯಲ್ಲಿ ಹಿಡ್ದಿಟ್ಕೋಬೇಕು ಪ್ರಾಣಶಕ್ತಿಯನ್ನ. ಕ್ಲಾಸಲ್ಲಿ ಇದ್ದೀನಿ. ಓಕೆ, ನೀವು ಮಾಡ್ತಾ ಇರಿ ಉಜ್ಜಯಿ ಪ್ರಾಣಾಯಾಮನ. ಯಾರ ಲಿಂಕ್ ಓಪನ್. ಇನ್ಹೇಲ್, ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಎದೆಯ ಮುಖಾಂತರ ನಾಭಿಯಲ್ಲಿ ಹೋಗ್ಬೇಕು. ಹಿಡ್ದಿಟ್ಕೊಳ್ಳಿ ಪ್ರಾಣಶಕ್ತಿಯನ್ನ. ಬಾಯಿಯ ಮುಖಾಂತರ ಹೊರಬಿಡಿ. ಓಕೆನಾ? ಯಾರಾದ್ರೂ ಹೊಸಬ್ರು ಬಂದಿದ್ದೀರಾ ಅಂದ್ರೆ ಉಜ್ಜಯಿ ಪ್ರಾಣಾಯಾಮ ನಮ್ಮೆ ಇನ್ನೊಂದ್ಸರಿ ನೋಡ್ಕೊಳ್ಳಿ, ಹೇಳ್ತೀನಿ. ಹೊಸಬ್ರು ಯಾರು ಇದ್ದೀರಾ ಅಂದ್ರೆ ಎರಡು ಮೂಗಿನ ಹೊಳ್ಳೆಯಲ್ಲಿ ದೀರ್ಘವಾಗಿ ಉಸಿರನ್ನ ತಗೊಳ್ಳೋದು, ಎದೆಯ ಮುಖಾಂತರ ಬಂದು ಹೊಟ್ಟೆಯ ನಾಭಿಯಲ್ಲಿ ಉಸಿರನ್ನ ಪ್ರಾಣಶಕ್ತಿಯನ್ನ ಹಿಡಿದಿಟ್ಕೋಬೇಕು. ನಿಮ್ಗೆ ಎಷ್ಟೊತ್ತು ಸಾಧ್ಯವಾಗುತ್ತೆ ಅಷ್ಟೊತ್ತು, ನಿಮ್ಮ ಕೆಪಾಸಿಟಿ ನೋಡಿ. ತುಂಬಾ ಓವರ್ ರಿಸ್ಕ್ ತಗೋಬೇಡಿ. ಮೇಡಮ್ ಹೇಳಿದ್ದಾರೆ ಅಂದ್ಬಿಟ್ಟು ಉಸಿರು ಕಟ್ಟಿ ಕೂತ್ಕೊಳ್ಳೋದಲ್ಲ. ನಿಮ್ಮ ಕೆಪಾಸಿಟಿ ನೋಡಿ, ನಿಮ್ಗೆ ಎಷ್ಟು ಸೆಕೆಂಡ್ ಆಗುತ್ತೆ. 5 ಸೆಕೆಂಡ, 10 ಸೆಕೆಂಡ, 7 ಸೆಕೆಂಡ್, 8 ಸೆಕೆಂಡ್ ಅಷ್ಟೊತ್ತವರೆಗೂ ಒಳಗಡೆ ಇಟ್ಕೊಂಡಿರಿ ಉಸಿರನ್ನ. ಆಮೇಲೆ ನಿಧಾನವಾಗಿ ಬಾಯಿ ಮುಖಾಂತರ ಹೊರ ಹಾಕಿ. ಓಕೆನಾ? ನಿಮ್ಗೆ ತುಂಬಾ ಸ್ಟ್ರೆಸ್ ಇರೋವಾಗ ಇದನ್ನ ಮಾಡಿದ್ರೆ ತುಂಬಾ ನಿಮ್ಗೆ ರಿಲೀಫ್ ಅನ್ಸುತ್ತೆ. ಈ ಪ್ರಾಣಾಯಾಮ ತುಂಬಾ ಚೆನ್ನಾಗಿ ನಿಮ್ಗೆ ಇದಾಗುತ್ತೆ. ಓಕೆನಾ? ಜಸ್ಟ್ ಈಗ ಯಾರ್ದೆಲ್ಲ ಉಜ್ಜಯಿ ಪ್ರಾಣಾಯಾಮ ಕಂಪ್ಲೀಟ್ ಆಗಿದೆ ಅವರು ನೆಕ್ಸ್ಟ್ ನಾವೇನ್ ಮಾಡೋಣ, ಭ್ರಾಮರಿ ಪ್ರಾಣಾಯಾಮನ ಮಾಡೋಣ. 5 ಬಾರಿ ಮಾಡಬೇಕು. ಹೊಸಬ್ರು ಯಾರಿದ್ದೀರಾ ಅವ್ರಿಗೆ ಒಮ್ಮೆ ತೋರಿಸ್ಬಿಡ್ತೇನೆ, ನೋಡ್ಕೊಳ್ಳಿ. ಈ ಕಿವಿ ಇದೊಂದು ಸಣ್ಣ ಪಾರ್ಟ್ ಇದೆಯಲ್ಲ, ಇದ್ರ ಸಹಾಯದಿಂದ ಹೆಬ್ಬೆರಳಿಂದ ಈ ಕಿವಿಯನ್ನ ಮುಚ್ಚಬೇಕು 2 ಸೈಡು. ಆಮೇಲೆ ಈ 4 ಬೆರಳುಗಳ ಸಹಾಯದಿಂದ ಏನ್ ಮಾಡಬೇಕು,
ಮುಖವನ್ನು ಕವರ್ ಮಾಡಬೇಕು. ಫಸ್ಟ್ ಬೆರಳಿಂದ ಉಬ್ಬಿನ ಮೇಲೆ ಇಟ್ಕೊಳ್ಳಿ, ಎರಡನೇದು ಈ ರೆಪ್ಪೆ ಮುಚ್ಚಿ, ಮೂರನೇ ಬೆರಳು ಮೂಗಿನ ಕೆಳಗೆ, ನಾಲ್ಕನೇದು ನಿಮ್ಮ ತುಟಿಯ ಕೆಳಗೆ. ಹೀಗೆ ನಿಮ್ಮ ಇಂದ್ರಿಯಗಳನ್ನೆಲ್ಲ ಮುಚ್ಚಬೇಕು ಇದರಲ್ಲಿ, ಓಕೆನಾ? ಆಮೇಲೆ ಕಿವಿಯಲ್ಲಿ ಈ ಹೆಬ್ಬೆರಳಿಂದ ಕಿವಿಯನ್ನು ಮುಚ್ಚಬೇಕು. ದೀರ್ಘವಾಗಿ ಉಸಿರನ್ನು ತಗೋಬೇಕು. ಉಸಿರು ಬಿಡಬೇಕಾದ್ರೆ ಮಾಕಾರದಿಂದ ದುಂಬಿಯ ನಾದವನ್ನು ಮಾಡಬೇಕು. ಹೇಗೆ ಅಂದರೆ, ಈಗ ಸ್ಟಾರ್ಟ್ ಮಾಡೋಣ. ಹೊಸಬ್ರೆಲ್ಲ ನೋಡ್ಕೊಳ್ಳಿ ಒಂದ್ಸರಿ. ನೆಕ್ಸ್ಟು ಸ್ಟಾರ್ಟ್ ಮಾಡಿ. ಓಕೆ, ಈ ಥರ ಇಟ್ಟು ಕಿವಿಯನ್ನು ಬಂದ್ ಮಾಡಿ, ಇದನ್ನೆಲ್ಲ ಹಿಂಗೆ ಫೇಸನ್ನು ಕವರ್ ಮಾಡಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಆ ಥರ ಹಲ್ಲನ್ನ ಕಚ್ಚೋ ಆಗಿಲ್ಲ. ಹಲ್ಲು ಕಚ್ಚಿ ಮಾಡಬೇಡಿ. ಹಲ್ಲು ಲೂಸ್ ಬಿಡಿ, ಬಾಯಿನ ಲೂಸ್ ಬಿಡಿ. ಇಲ್ಲಿಂದ ಸ್ವರ ನಿಮಗೆ ಬರಬೇಕು. ಅದು ವಿಶುದ್ಧಿ ಚಕ್ರ ನಿಮಗೆ ಕ್ಲೆನ್ಸ್ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಟೆನ್ಷನ್ ಕಮ್ಮಿ ಆಗುತ್ತೆ. ಓಕೆ, ಬ್ರೈನ್ ಫಂಕ್ಷನ್ ಏನಿದೆ ಅದೆಲ್ಲ ನಿಮಗೆ ಸರಾಗವಾಗಿ ನಡೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಜಸ್ಟ್ ಸ್ಟಾರ್ಟ್. ಇದು 5 ಬಾರಿ ಮಾಡೋಣ. ಮತ್ತೆ ಇನ್ನೊಂದ್ಸರಿ ಮಾಡಿ. ಇನ್ಹೇಲ್, ಉಸಿರನ್ನ ದೀರ್ಘವಾಗಿ ತಗೊಳ್ಳಿ. ವಾಪಸ್ ಉಸಿರು ಬಿಡ್ಬೇಕಾದ್ರೆ ಮಕಾರವನ್ನ ಮಾಡ್ತಾ, ಸೌಂಡ್ ಮಾಡ್ತಾ, ಹಲ್ಲು ಕಚ್ಚಬಾರ್ದು, ಆರಾಮಾಗಿ ಉಸಿರು ಬಿಡ್ತಾ ಮಾಕಾರವನ್ನ ಹೇಳ್ಬೇಕು. ಓಕೆ, ಸ್ಟಾರ್ಟ್. 5 ಬಾರಿ ಮಾಡಿ. 1 ಬಾರಿ ಆಗಿದೆ, ಇನ್ನು 4 ಬಾರಿ ಮಾಡೋಣ. ನೀವು ನಿಲ್ಲಿಸ್ಬೇಡಿ, ಮಾಡ್ತಾ ಇರಿ. ಇದನ್ನ ಮಾಡೋದ್ರಿಂದ, ಇದು ಮಾಡಿ ನೀವು ಕಿವಿಯನ್ನ, ಇದು ಕೈಗಳನ್ನ ತೆಗೆದಾಗ ನಿಮ್ಮ ಕಿವಿಯಿಂದ ಒಂದು ಬಿಸಿಯಾದ ಗಾಳಿ ತರ ಬರುತ್ತೆ. ಗಂಟಲು ಸ್ವಲ್ಪ ಸರಿ ಹೋಗುತ್ತೆ. ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗುತ್ತೆ. ಭ್ರಾಮರಿ ಮಾಡೋದ್ರಿಂದ ವಿಶುದ್ಧ ಚಕ್ರ ಆಕ್ಟಿವೇಟ್ ಆಗುತ್ತೆ. ಮತ್ತೆ ನಿಮ್ಮ ಬ್ರೈನಲ್ಲಿ ಇರುವಂಥ ನ್ಯೂರಾನ್ಸ್ ಏನಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಫಂಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ತುಂಬ ಸ್ಟ್ರೆಸ್ ಇರೋವಾಗ ಕೂಡ ನಿಮಗೆ ಅಷ್ಟೊಂದು ತಲೆನೋವು ಬರೋದು, ಕೆಲವರಿಗೆ ಸ್ವಲ್ಪ ಟೆನ್ಷನ್ ಮಾಡಿದ್ರು ಬಾಡಿ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ ಅಲ್ವಾ, ಅದು ತಲೆನೋವು ಬರೋದಿರ್ಬೋದು, ಏನೋ ಒಂಥರ ಇದೆ, ಸುಸ್ತಾಗೋದು, ಬ್ರೈನ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಸುಸ್ತಾಗೋಗ್ಬಿಡುತ್ತೆ. ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಭ್ರಾಮರಿ ಪ್ರಾಣಾಯಾಮನ ಮಾಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ನಿಮ್ಮ ಮಕ್ಕಳಿದ್ರೆ ದಯವಿಟ್ಟು ಅವರಿಗೆ ದಿನದಲ್ಲಿ 5 ಬಾರಿ 5 ರೌಂಡ್ ಮಾಡಿಸಿ, ಬೆಳಿಗ್ಗೆ ಅಥವಾ ಸಂಜೆ ಯಾವಾಗಾದ್ರೂ ಮಾಡಿಸಿ. ತುಂಬಾ ಒಳ್ಳೆಯದು. ಭ್ರಾಮರಿ ಪ್ರಾಣಾಯಾಮದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಓಕೆನಾ? ಇದು 5 ಬಾರಿ ಯಾರ್ದಾಗಿದೆ ಅವರು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ 3 ಬಾರಿ ದೀರ್ಘವಾದ ಉಸಿರಾಟವನ್ನ ಮಾಡಿ. ನೆಕ್ಸ್ಟ್ ಪ್ರಾಣಾಯಾಮ ಅನುಲೋಮ ವಿಲೋಮ ಅಂತಂದ್ರೆ ನಾಡಿ ಶೋಧನ ಅಂತ ಕೂಡ ಕರಿತೀವಿ. ಇದನ್ನ ಮಾಡ್ಬೇಕಾದ್ರೆ ನಿಮ್ಮ ಈ 2 ಬೆರಳನ್ನ ನೀವು ಥರ್ಡ್ ಐನಲ್ಲಿ ಬೇಕಾದ್ರೆ ಇಟ್ಕೋಬಹುದು. ಹೀಗೆ ಥರ್ಡ್ ಐಯಲ್ಲಿ ಇಟ್ಕೊಂಡ್ಬೇಕಾದ್ರೆ ಈ 3 ಬೆರಳು ಸಹಾಯದಿಂದ ಉಸಿರು ಬಿಡೋದು ತಗೊಳ್ಳೋದು ಮಾಡಬಹುದು. ಇಲ್ಲ ಅಂತ ಅಂದ್ರೆ ಇದನ್ನ ಮಡಚಿ ಈ ತರ ಕಾಣಿಸ್ತಾ ಇದೆ ಅಲ್ವಾ, ಈ ತರ ನೋಡಿ. ಹೆಬ್ಬೆರಳಿಂದ ಬಲ ಒಳ್ಳೆಯನ್ನ ಮುಚ್ಚಬೇಕು, ಮಿಕ್ಕಿದ ಈ 2 ಬೆರಳಿಂದ ಎಡ ಒಳ್ಳೆಯನ್ನ ಮುಚ್ಚಬೇಕು. ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಡಗಡೆಯಿಂದ ಸ್ಟಾರ್ಟ್ ಮಾಡಬೇಕು. ಕಂಪ್ಲೀಟ್ ಮಾಡ್ಬೇಕಾದ್ರೆ ಕೂಡ ಎಡಗಡೆಯಿಂದ ಉಸಿರನ್ನ ಬಿಟ್ಟು ಕಂಪ್ಲೀಟ್ ಮಾಡ್ಬೇಕು. 5 ರೌಂಡು, 7 ರೌಂಡು, 9 ರೌಂಡು ಎಷ್ಟಾದ್ರೂ ಮಾಡಿ. ಹಳಬರಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಅನ್ಕೋತೀನಿ, ಹೊಸಬರಿಗೆ ಹೇಳ್ತಾ ಇದ್ದೀನಿ ನೋಡಿ. ಎಡಗಡೆಯಿಂದ ಉಸಿರನ್ನ ದೀರ್ಘವಾಗಿ ತಗೊಳ್ಳೋದು. ಈ ಕೈಯಲ್ಲಿ ನೀವು ಪ್ರಾಣ ಮುದ್ರೆಯನ್ನ ಬೇಕಾದ್ರೆ ಹಾಕ್ಬೋದು, ಚಿನ್ಮುದ್ರೆಯನ್ನ ಬೇಕಾದ್ರೆ ಹಾಕ್ಬೋದು, ಕಶ್ಯಪ ಮುದ್ರೆಯನ್ನ ಹಾಕ್ಬೋದು, ಇಲ್ಲ ಅಂದ್ರೆ ಮೋಹಿನಿ ಮುದ್ರೆಯನ್ನ ಕೂಡ ಹಾಕಬಹುದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ಹಾಕಿ. ಸಾಮಾನ್ಯವಾಗಿ ಎಲ್ಲ ಚಿನ್ಮುದ್ರೆಯನ್ನ ಹಾಕ್ತಾರೆ, ಅದನ್ನಾದ್ರೂ ಹಾಕಿ. ಇಲ್ಲ ಈ 2 ಬೆರಳುಗಳನ್ನ ಜೋಡಿಸಿ ಪ್ರಾಣ ಮುದ್ರೆಯನ್ನಾದ್ರೂ ಹಾಕಿ. ನಿಮ್ಮ ಪ್ರಾಣ ಶಕ್ತಿ ಜಾಸ್ತಿ ಆಗುತ್ತೆ ಇದರಿಂದ. ಓಕೆ, ಈಗ ಎಡಗಡೆ ಮೂಗಿನಿಂದ ಉಸಿರನ್ನ ದೀರ್ಘವಾಗಿ ಎಳ್ಕೊಳ್ಳಿ, ಹಾಗೆ ಸರಾಗವಾಗಿ ಬಲ ಮೂಗಿನ ಒಳ್ಳೆಯಿಂದ ಬಿಡಬೇಕು.
ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನ ಎಳ್ಕೋಬೇಕು. ಆಮೇಲೆ ಎಡಮೂಗಿನ ಹೊಳ್ಳೆನ ಬಂದ್ ಮಾಡಿ ಬಲಮೂಗಿನಿಂದ ಉಸಿರನ್ನ ಬಿಡಬೇಕು. ಮತ್ತೆ ಬಲಗಡೆಯಿಂದ ಉಸಿರನ್ನ ಎಳ್ಕೋಬೇಕು. ಮತ್ತೆ ವಾಪಸ್ಸು ಎಡಗಡೆಯಿಂದ ಬಿಡಬೇಕು. ಇದಕ್ಕೆ 1 ರೌಂಡ್ ಅಂತ ಕರಿತೀವಿ. ಇಂಥ 5 ರೌಂಡನ್ನ ಮಾಡಬೇಕು. ಅಥವಾ 7 ರೌಂಡು, 9 ರೌಂಡ್, ಎಷ್ಟು ರೌಂಡ್ ಮಾಡ್ತೀರಿ ಅಷ್ಟು ನಿಮಗೆ ನಾಡಿ ಶೋಧನ ಅಂದ್ರೆ ಏನು, ನಮ್ಮ ನಾಡಿಗಳು, ನರನಾಡಿಗಳೆಲ್ಲ ಕ್ಲೀನ್ ಆಗುತ್ತೆ, ಶುದ್ಧ ಆಗುತ್ತೆ ಅಂತ ಇದರ ಹೆಸರು. ಪ್ರಾಣ ನೋಡಿ, ಉಂಗುರದ ಬೆರಳು ಮತ್ತೆ ತೋರು ಬೆರಳು ಇದೆಯಲ್ಲ, ಅದನ್ನ ಜಾಯಿಂಟ್ ಮಾಡಬೇಕು ಹೆಬ್ಬೆರಳಿಗೆ. ಈ 2 ಬೆರಳನ್ನ ಸ್ಟ್ರೈಟ್ ಮಾಡಬೇಕು. ಈ ತರ ಇಟ್ಕೋಬೇಕು, ಮೇಲ್ಮುಖ ಮಾಡಿ ಇಟ್ಕೋಬೇಕು. ಓಕೆ, ಈ ತರ. ಇದು ಮಾಡುವಾಗ ನಿಮ್ಗೆ ಇಲ್ಲೆಲ್ಲ ಸ್ವಲ್ಪ ಸೆಳೆತ ತರ ಅನ್ಸುತ್ತೆ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ. ಆಮೇಲೆ ಅಗೇನ್ ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ. ನೀವು ಬೇರೆ ಟೈಮಲ್ಲಿ ಕೂಡ ಸುಮ್ಮನೆ ಹಿಂಗೆ ಕೂತಿರೋವಾಗ ಈ ಮುದ್ರೆನ ಹಾಕಿ ಕೂತ್ಕೊಳ್ಳಿ. ಇದು ಪ್ರಾಣ ಮುದ್ರೆ ಅಂತ ಕರಿತೀವಿ. ಇದಕ್ಕೆ ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಳಗಡೆ ಪ್ರಾಣ ಶಕ್ತಿ ಜಾಸ್ತಿ ಆಗುತ್ತೆ ನಿಮ್ಗೆ. ಆಯ್ತಾ? ಇದನ್ನ ಹಾಕೊಂಡು ಕೂತ್ಕೊಳ್ಳಿ ಈಗ. ಆಮೇಲೆ ನೀವು ನೆಕ್ಸ್ಟ್ ಈಗ ಕಣ್ಣುಗಳನ್ನ ಮುಚ್ಚಬೇಕು. ಈ ಪ್ರಾಣಾಯಾಮನ ಮಾಡ್ಬೇಕಾದ್ರೆ ಕಣ್ಣು ಮುಚ್ಚಿ ಮಾಡಿ. ಯಾರ್ದೆಲ್ಲ 7 ಬಾರಿ 8 ಬಾರಿ ಆಗಿದೆ ಅಷ್ಟೊತ್ತಿಗೆ ನಾನು ಓಂಕಾರವನ್ನ ಹೇಳ್ತೇನೆ. ಆಮೇಲೆ ಅಫರ್ಮೇಷನ್ ಅನ್ನ ಮಾಡೋಣ. ಅಫರ್ಮೇಷನ್ ಮಾಡ್ತೇನೆ, ಓಕೆನಾ? ನಮ್ಮ ಕೈಯಲ್ಲೇ ಇದೆ ಎಲ್ಲವೂ. ಆರೋಗ್ಯ ನಾವು ಮಾಡ್ಕೋಬೇಕಷ್ಟೆ. ಯಾರ್ದೆಲ್ಲ 7 ಬಾರಿ ಆಗಿದೆ ಕಂಪ್ಲೀಟ್ ಮಾಡಿ. 7 ಬಾರಿ ನಾಡಿ ಶೋಧನವನ್ನ 7, 9, 11 ಎಷ್ಟು ಬೇಕಾದ್ರೂ ಮಾಡಿ, ನಿಮ್ಗೆ ಟೈಮ್ ಸಿಕ್ತಷ್ಟು. ಬಟ್ ಇಲ್ಲಿ ಅಟ್ಲೀಸ್ಟ್ ಒಂದು 7 ಬಾರಿ ಆದ್ರೂ ಮಾಡಿ, ಇಲ್ಲ ಅಂದ್ರೆ ಒಂದು 9 ಬಾರಿ ಆದ್ರೂ ಮಾಡಿ. ಈಗ ಅಫರ್ಮೇಷನ್ ಅನ್ನ ಹೇಳೋಣ. ಕಣ್ಣುಗಳನ್ನ ಆರಾಮಾಗಿ ಮುಚ್ಚಿ ಕೂತ್ಕೊಳ್ಳಿ. ಕಣ್ಣುಗಳನ್ನ ತೆರಿಬೇಡಿ. ಕಣ್ಣು ತೆಗೆದು ನೋಡಿದಷ್ಟು ಡಿಸ್ಟರ್ಬೆನ್ಸ್ ಜಾಸ್ತಿ. ಪ್ರಪಂಚದ ಆಗು ಹೋಗುಗಳನ್ನ ನೋಡ್ತಾ 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 ನಮ್ಮನ್ನೇ ನಾವು ಕಳೆದೋಗ್ತೀವಿ. ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳಕ್ಕಾಗೋದಿಲ್ಲ, ಏನೋ ಒಂದು ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಆದಷ್ಟು ಕಣ್ಣು ಮುಚ್ಚಿ ಕೂತ್ಕೋಬೇಕು. ಎಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಹೇಳಿ, ಕ್ಲಾಸಿನ ಲಿಂಕನ್ನ ಕಳಿಸಿ. ನಾವು ರಾತ್ರಿ ಲಿಂಕ್ ಹಾಕ್ದಾಗ ನಿಮ್ಮ ಫ್ರೆಂಡ್ಗಳಿಗೆ ಲಿಂಕನ್ನ ಕಳಿಸಿ ಅಟೆಂಡ್ ಮಾಡಿಸಿ ಕ್ಲಾಸ್. 1-2 ದಿವಸ ಅಟೆಂಡ್ ಮಾಡಿ. ಅವ್ರಿಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡ್ತಾರೆ, ಇಲ್ಲ ಅಂದ್ರೆ ಹೋಗ್ತಾರೆ. ಯಾಕಂದ್ರೆ ಅವ್ರ ಟೈಮ್ ಕೂಡ ಬರ್ಬೇಕಲ್ಲ. ಅವ್ರ ಕರ್ಮಗಳು ಕಳೆದಿದ್ರೆ ಮಾತ್ರ ಯಾವ್ದಾದ್ರು ಒಂದು ತರಗತಿಯನ್ನ ಸೇರಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅವ್ರ ಕರ್ಮ ಕಳಿಬೇಕು. ನಾವೆಷ್ಟೇ ಹೇಳ್ಕೊಡ್ತೀವಿ ಅಂದ್ರೂ ಕಲಿಯುವಂತ ಟೈಮ್ ಅವ್ರಿಗೂ ಕೂಡ ಬರಬೇಕು. ಇಲ್ಲಾಂದ್ರೆ ಸುಮ್ಮನೆ ಆಗೋದಿಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡಿ. ಹೇಳೋದು ಹೇಳಿ, ಬಂದವ್ರು ಬರಲಿ, ಬಿಟ್ಟವ್ರು ಬಿಡ್ಲಿ. ನಾವು ಬದಲಾವಣೆ ಅಂತೂ ಆಗಲೇಬೇಕು. ನಮ್ಮ ಹಾದಿಯನ್ನ ನಾವು ಬದಲಾವಣೆ ಕಡೆ ಹೋಗ್ಲೇಬೇಕು. ಓಕೆ, ಈಗ ಆರಾಮಾಗಿ ಕಣ್ಣುಗಳನ್ನ ಮುಚ್ಚಿ ಕೂತ್ಕೊಳ್ಳಿ. ಓಂಕಾರವನ್ನ ಮಾಡೋಣ. ದೀರ್ಘವಾದ ಒಂದು ಉಸಿರನ್ನ ತಗೊಳ್ಳಿ 3 ಬಾರಿ. ಓ ದೀರ್ಘವಾದ ಉಸಿರಾಟನ ಮಾಡಿ 3 ಬಾರಿ. ಇನ್ನೊಂದು ಬಾರಿ, ಇನ್ನ 2 ಬಾರಿ ಹೇಳೋಣ. ಓ ಎಸ್, ಇನ್ಹೇಲ್. ಓ ಈಗ ಒಂದು ಸುಂದರವಾದ ನಮ್ಮ ಜೀವನದ ಅಫರ್ಮೇಷನ್ ಅಂದ್ರೆ ನಾವು ಹೇಗಿದ್ದೀವಿ, ಹೇಗಿರ್ಬೇಕು, ಹೇಗಿರ್ತೀವಿ ಅನ್ನೋದರ ಕಲ್ಪನೆಯನ್ನ ಮಾಡ್ಕೊಳ್ಳೋಣ. ನಿಧಾನವಾಗಿ
ಎಲ್ಲರೂ ಕಣ್ಣುಗಳನ್ನು ಆರಾಮಾಗಿ ಮುಚ್ಚಿ ಕೂತ್ಕೊಳ್ಳಿ. ನಾನು ಹೇಳಿದ ಸ್ಥಳಕ್ಕೆ ನೀವು ಪ್ರಯಾಣವನ್ನು ಮಾಡಬೇಕು. ನಾವೀಗ ಒಂದು ಸುಂದರವಾದ ನದಿಯ ಪಕ್ಕದಲ್ಲಿ ಕೂತಿದ್ದೇವೆ. ನಮ್ಮ ಕಾಲುಗಳನ್ನು ನೀರಿನ ಒಳಗಡೆ ಬಿಟ್ಟು ಆರಾಮಾಗಿ ಕೂತಿದ್ದೇವೆ. ಸುತ್ತಮುತ್ತಲೂ ಸುಂದರವಾದ ಪ್ರಕೃತಿ, ಅಂದರೆ ಗಿಡ ಮರಗಳ ಹಸಿರು, ಹಾಗೆ ವಿಶೇಷವಾದ ಒಂದು ಪ್ರಕೃತಿಯ ಸ್ಮೆಲ್. ಈಗ ಹಸಿರಲ್ಲಿರುವಾಗ ನೀವು ಹುಲ್ಲನ್ನ ಕೀಳ್ತೀರಿ, ಒಂದು ಎಲೆಯನ್ನ ಕೀಳ್ತೀರಿ, ಅದರದ ಪರಿಮಳ ಏನ್ ಬರುತ್ತೆ ಅದನ್ನ ಫೀಲ್ ಮಾಡಿ. ಏನೋ ಒಂದು ನೈಸರ್ಗಿಕವಾಗಿ ಏನೋ ಒಂದು ಪ್ರಕೃತಿಯಲ್ಲಿ ನಮಗೆ ನಮ್ಮನ್ನ ಹೀಲ್ ಮಾಡುವಂತ ಒಂದು ಸ್ಮೆಲ್ ಬರ್ತಾ ಇದೆ, ಆಯ್ತಾ? ಮತ್ತೆ ಎದುರುಗಡೆ ಒಂದು ಧಾರಾಕಾರವಾಗಿ ಝರಿ ಏನಂತೀವಿ ಅದು ಧುಮುಕ್ತಾ ಇದೆ. ಝರಿಯನ್ನ ನೋಡ್ತಾ ಇದ್ದೀರಾ? ನೀರು ಹಾಲಿನ ರೂಪದಲ್ಲಿ ಧುಮುಕ್ತಾ ಇದೆ, ಸುಮಾರು 10-15 ಫೀಟ್ ಮೇಲಿಂದ. ನಿಮಗೆ ಝರಿ ಅಂದ್ರೆ ನೆನಪಾಗ್ತಾ ಇಲ್ಲ ಅಂತಂದಾಗ ಜೋಗ ಜಲಪಾತವನ್ನು ಕೂಡ ನೆನಪು ಮಾಡ್ಕೋಬಹುದು. ಅಲ್ಲಿ ಯಾವ ತರ ನೀರು, ರಾಜಾ ರಾಣಿ ರೋಲರ್ ರಾಕೆಟ್ ಯಾವ ತರ ನೀರು ಧುಮುಕ್ತಾ ಇರುತ್ತೆ ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ಅದನ್ನ ನೋಡ್ತಾ ನೋಡ್ತಾ ನಿಮ್ಗೆ ತುಂಬಾ ಆನಂದ ಸಿಗ್ತಾ ಇದೆ. ಪ್ರಕೃತಿಯ ಮಡಿಲಲ್ಲಿ ಕೂತಿದ್ದೀರಿ. ಈಗಷ್ಟೇ ಸೂರ್ಯ ಉದಯಿಸ್ತಾ ಇದ್ದಾನೆ. ಬಂಗಾರದ ಬಣ್ಣದ ಲೈಟ್ ಕಿರಣಗಳು ನಿಮ್ಮ ಮುಖದ ಮೇಲೆ ಅಥವಾ ನಿಮ್ಮ ಬೆನ್ನಿನ ಮೇಲೆ, ನೀವು ಯಾವ ಆಂಗಲಲ್ಲಿ ಕೂತಿದ್ದೀರಿ ಅದನ್ನ ನೆನ್ಪು ಮಾಡ್ಕೊಳ್ಳಿ. ನೀರಿನ ಮೇಲೆ ಫಳಫಳ ಅಂತ ರತ್ನದ ಹಾಗೆ ಹೊಳಿತಾ ಇದೆ ನೀರು. ಸೂರ್ಯನ ಕಿರಣ ಬಿದ್ದಿದ್ರಿಂದ ನೀರು ಫಳಫಳ ಅಂತ ಹೊಳಿತಾ ಇದೆ. ಆ ನೀರಲ್ಲೇ ನೀವು ಸೂರ್ಯನನ್ನ ನೋಡ್ತಾ ಇದ್ದೀರಿ. ಓಕೆನಾ? ಈಗ ಆ ಖುಷಿಯಲ್ಲಿ ನಮ್ಗೆ ಏನೆಲ್ಲ ಬರ್ತಾ ಇದೆ ಅಂತ ನೋಡೋಣ. ಆ ಖುಷಿಯಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ಆಲ್ರೆಡಿ ಇದೆ, ಏನೆಲ್ಲ ಬರ್ತಾ ಇದೆ, ಏನೆಲ್ಲ ಬಂದಿದೆ ಅಂತ ಒಮ್ಮೆ ನಾವು ಮೆಲುಕು ಹಾಕೋಣ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನು ಹೇಳುವ ಪ್ರತಿಯೊಂದು ವಾಕ್ಯವನ್ನು ನೀವು ರಿಪೀಟ್ ಮಾಡಿ, ಇಲ್ಲ ನೀವು ಅದು ಆಗಿದ್ದೀರಿ ಅನ್ನೋ ಒಂದು ಲೆವೆಲಿಗೆ ಫೀಲ್ ಮಾಡಬೇಕು. ನೀವು ಒಂದು ಶಕ್ತಿಯಾಗಿದ್ದೀರಿ ಅಂದರೆ ನಿಮ್ಮ ಮನಸ್ಸಲ್ಲಿ ಮೈಯಲ್ಲಿ ಒಂದು ಶಕ್ತಿ ಅದ್ಭುತವಾಗಿ ಚಲನೆ ಆಗ್ಬೇಕದು. ನೀವೇ ಅದನ್ನ ಫೀಲ್ ಮಾಡಬೇಕು, ನೀವೇ ಅದು ಆಗಿದ್ದೀರಿ ಅನ್ನೋ ಮಟ್ಟಿಗೆ ವಿಸುವಲೈಸೇಷನ್ ಅನ್ನ ಮಾಡಬೇಕು. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಮತ್ತು ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧಿಯಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಹಾಗೂ ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು
ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೇ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೇ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಿಸುತ್ತದೆ. ನಾನು ಫೈನಾನ್ಷಿಯಲಿ ವಿ ಆಗುತ್ತಿರುವೆ. ನಾನು ಫೈನಾನ್ಷಿಯಲಿ ವಿ ಆಗುತ್ತಿರುವೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನಾನು ಏನೆಲ್ಲ ಕನಸುಗಳನ್ನು ಕಂಡಿದ್ದೆ, ನನ್ನ ಜೀವನ ಹೀಗಿರಬೇಕು, ಇಷ್ಟು ಉತ್ತಮವಾಗಿರಬೇಕು, ಇಷ್ಟು ಹಣ ಇರಬೇಕು ಅಂತ, ಅದೆಲ್ಲ ಈಗ ರಿಯಲ್ ಆಗಿ ಚೇಂಜ್ ಆಗಿದೆ, ರಿಯಾಲಿಟಿಗೆ ಕನ್ವರ್ಟ್ ಆಗಿದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನದಲ್ಲಿ ಆಕರ್ಷಿಸುತ್ತಿದ್ದೇನೆ. ಆದ್ದರಿಂದ ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್ ಅನ್ನು ಕಳಿಸುತ್ತಿದ್ದಾರೆ. ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್ ಅನ್ನು ಕಳಿಸುತ್ತಿದ್ದಾರೆ. ನನ್ನ ಆರೋಗ್ಯ ಸದೃಢವಾಗಿದೆ. ನನ್ನ ದೇಹ ಸದೃಢವಾಗಿದೆ. ನಾನು ಅತ್ಯುತ್ತಮ ಆರೋಗ್ಯವನ್ನ ಹೊಂದಿದ್ದೇನೆ. ನನ್ನ ಬಾಡಿ, ನನ್ನ ದೇಹ ಎಲ್ಲದಕ್ಕೂ ಸ್ಪಂದಿಸುತ್ತಿದೆ. ಅಂದರೆ ಯಾವುದೇ ತರದ ವಾತಾವರಣ ಬದಲಾವಣೆ ಆದರೂ, ಯಾವುದೇ ತರದ ನೀರನ್ನು ಕುಡಿದ್ರು, ಎಷ್ಟೇ ಕಷ್ಟದ ಕೆಲಸಗಳನ್ನ ಮಾಡಿದ್ರು ಕೂಡ ನನ್ನ ದೇಹ ತುಂಬಾ ಚೆನ್ನಾಗಿ ಸ್ಪಂದನೆಯನ್ನ ಮಾಡ್ತಾ ಇದೆ. ಯಾವುದೇ ತರದ ನೋವು ನನ್ನ ದೇಹದಲ್ಲಿ ಇಲ್ಲ. ತುಂಬಾ ಅದ್ಭುತವಾದ ಆರೋಗ್ಯವನ್ನ ನಾನು ಹೊಂದಿದ್ದೇನೆ. ನನ್ನ ದೇಹದಲ್ಲಿ ಯಾವುದೇ ತರದ ಕಾಯಿಲೆಗಳಿಲ್ಲದೆ ನಾನು ತುಂಬಾ ಸದೃಢವಾಗಿದ್ದೇನೆ. ಅದೇ ರೀತಿ ಬೇರೆಯವರಿಗೆ ಉಪಕಾರ ಆಗುವ ಹಾಗೆ ನನ್ನ ದೇಹವನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೇನೆ. ಯಾರಿಗಾರು ಅವಶ್ಯಕತೆ ಇದ್ದಾಗ ನಾನು ಕೆಲಸ ಮಾಡಿಕೊಡ್ಬಹುದು, ಅಥವಾ ನಾನು ರಕ್ತದಾನವನ್ನ ಮಾಡಿ ಬೇರೆಯವರ ಜೀವವನ್ನ ಉಳಿಸ್ತಾ ಇದ್ದೇನೆ. ಅಷ್ಟರ ಮಟ್ಟಿಗೆ ನಾನು ಹೆಲ್ದಿಯಾಗಿದ್ದೇನೆ. ಆರೋಗ್ಯ ಎಂಬುದು ನನಗೆ ದೇವರು ಕೊಟ್ಟಂತ ಕೊಡುಗೆ ಆಗಿದೆ. ದೇವರು ನನಗೆ ಒಂದು ಒಳ್ಳೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಅಷ್ಟೊಂದು ಅತ್ಯುತ್ತಮವಾದ ಆರೋಗ್ಯವನ್ನ ನಾನು ಹೊಂದಿದ್ದೇನೆ. ಎಷ್ಟು ದೂರ ಬೇಕಾದ್ರೂ ಜರ್ನಿ ಮಾಡ್ತೇನೆ. ಎಷ್ಟು ಕಠಿಣವಾದ ಕೆಲಸಗಳನ್ನು ನಾನು ಮಾಡಲು ಸಿದ್ಧನಿದ್ದೇನೆ. ಇಂಥ ಒಂದು ಆರೋಗ್ಯವನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಆ್ಯಂಡ್ ಥ್ಯಾಂಕ್ ಯು ಗಾಡ್. ದೇವರಿಗೆ, ಯೂನಿವರ್ಸ್ಗೆ ಮತ್ತೆ ನಿಮ್ಮ ತಂದೆ ತಾಯಿಗೆ ನಮಸ್ಕಾರಗಳನ್ನು ಹೇಳಿ, ಅದೇ ರೀತಿ ನನಗೆ ಇಷ್ಟವಾದಂಥ ಭೂರಿ ಭೋಜನಗಳನ್ನು ಕೂಡ ಸೇವನೆ ಮಾಡ್ತೇನೆ. ಸ್ವೀಟ್ ಬೇಕಾದರೆ ಸ್ವೀಟ್ ತಿಂತೇನೆ. ಎಲ್ಲವನ್ನು ತಿಂದು ಕೂಡ ಅರಗಿಸ್ಕೊಳ್ಳುವಂಥ ಶಕ್ತಿ ನನ್ನ ದೇಹದಲ್ಲಿದೆ. ಇಂಥ ರುಚಿ ರುಚಿಯಾದ ಊಟ ಮಾಡಲು ಅವಕಾಶ ಕೊಟ್ಟಂತ ದೇವರಿಗೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಓಕೆ, ಈಗ ಸಂಬಂಧಗಳಲ್ಲಿ ನಾನು ತುಂಬ ಚೆನ್ನಾಗಿದ್ದೇನೆ. ಪ್ರತಿಯೊಬ್ಬರು ನನ್ನನ್ನು ಪ್ರೀತಿಯಿಂದ, ಗೌರವದಿಂದ ನೋಡ್ತಾ ಇದ್ದಾರೆ. ನಾನು ಕೂಡ ಎಲ್ಲರನ್ನೂ ಅಷ್ಟೇ ಗೌರವದಿಂದ ನೋಡ್ತಾ ಇದ್ದೀನಿ, ಪ್ರೀತಿಯಿಂದ ನೋಡ್ತಾ ಇದ್ದೀನಿ. ಅವಶ್ಯಕತೆ ಇರುವವರಿಗೆ ಸಹಾಯವನ್ನ ಮಾಡ್ತಾ ಇದ್ದೀನಿ. ಅದರ 10 ಪಟ್ಟು ಸಹಾಯ ನನಗೆ ಸಿಗ್ತಾ ಇದೆ. ಮನೆಯಲ್ಲಿ ಕೂಡ ಎಲ್ಲರೂ ಪ್ರೀತಿಯಿಂದ, ಗೌರವದಿಂದ ನನ್ನನ್ನು ನಡೆಸ್ಕೊತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ಮನಸ್ಸುಗಳ ಮಧ್ಯೆ ಇರೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್. ಅದೇ ರೀತಿ ಹಣ, ಫೈನಾನ್ಷಿಯಲಿ ಅಂತ ಬಂದಾಗ ನಾನೀಗ ಶಾರೀರಿಕವಾಗಿ ಆರೋಗ್ಯವಾಗಿದ್ದೇನೆ, ಸಾಮಾಜಿಕವಾಗಿ ಆರೋಗ್ಯವಾಗಿದ್ದೇನೆ. ಈಗ ಹಣಕಾಸಿನ ವಿಷಯದಲ್ಲಿ ಆರ್ಥಿಕವಾಗಿ ಅಂತ ನೋಡೋದಾದ್ರೆ, ಪ್ರತಿ ದಿವಸ ನಾನು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಹಣ ಬಂದು ನನ್ನನ್ನು ಸೇರ್ತಾ ಇದೆ. ನನಗೆ ಈ ತಿಂಗಳು 1.5 ಲಕ್ಷ ಕಮಿಟ್ಮೆಂಟ್ ಇದೆ. ಹಾಗಾಗಿ ಆ 1.5 ಲಕ್ಷ ಕಷ್ಟಪಡದೇನೆ ಈಸಿಯಾಗಿ ಬಂದು ನನ್ನನ್ನು ಸೇರ್ತಾ ಇದೆ. ನಾನು ಹಣವನ್ನ ತುಂಬಾ ಪ್ರೀತಿ ಮಾಡ್ತೇನೆ. ಅದೇ ರೀತಿ ಹಣವು ಕೂಡ ನನ್ನನ್ನು ತುಂಬಾ ಪ್ರೀತಿ ಮಾಡುತ್ತೆ. ಐ ಲವ್ ಮನಿ ಆ್ಯಂಡ್ ಮನಿ ಲವ್ಸ್ ಮೀ. ಓಕೆ, ಹಣಕಾಸಿನ ವಿಷಯದಲ್ಲಿ ನಾನು ಯಾವುದೇ ರೀತಿಯ ಕಷ್ಟಪಡ್ತಿಲ್ಲ ಅಂದ್ರೂ ನನಗೆ ತುಂಬಾ ಸಹಾಯ ಆಗ್ತಾ ಇದೆ. ಬೇಕಾದಷ್ಟು ಹಣ ನನಗೆ ಸಿಗ್ತಾ ಇದೆ. ಅದರಿಂದ ನಾನು ಎಲ್ಲವನ್ನು ಕೊಂಡುಕೊಳ್ಳುವಂತ ಶಕ್ತಿ ನನಗೆ ಬಂದಿದೆ. ಟೋಟಲಿ ಐ ಆಮ್ ಸ್ಯಾಟಿಸ್ಫೈಡ್. ತುಂಬಾ ನಾನು ನೆಮ್ಮದಿಯಾಗಿ, ಖುಷಿಯಾಗಿ, ಸಂತೋಷವಾಗಿ ಜೀವನವನ್ನ ಕಳೀತಾ ಇದ್ದೇನೆ. ಇಂಥ ಒಂದು ಅದ್ಭುತ ಜೀವನವನ್ನ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಹಾಗೂ ನನ್ನ ದೇವರುಗಳಿಗೆ ಹಾಗೂ ನಮ್ಮ ತಂದೆ ತಾಯಿಯರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಧನ್ಯವಾದಗಳನ್ನ ಹೇಳ್ತೇನೆ ಅಂತ ತುಂಬಾ ಗ್ರ್ಯಾಟಿಟ್ಯೂಡ್ ಆಗಿ ಇರಿ. ಈಗ ನಿಧಾನವಾಗಿ ನಿಮ್ಮ ಸಿರಿ ಸಂಪತ್ತುಗಳನ್ನೆಲ್ಲ ನೆನ್ಪು ಮಾಡ್ಕೋತಾ ಇಷ್ಟೊಂದು ಅದ್ಭುತವಾದ ಜೀವನವನ್ನ ನಾನು ನಡೆಸ್ತಾ ಇದ್ದೀನಿ ಅಂತೇಳಿ
ಆರಾಮಾಗಿ ನದಿಯಿಂದ, ಝರಿಯಿಂದ, ಆ ಸುಂದರವಾದ ಪ್ರಕೃತಿಯಿಂದ ಸಹಜವಾಗಿ ಮನೆಗೆ ಬನ್ನಿ. ಇಲ್ಲಿ ಈಗ ನಿಮಗೆ ಆಶೀರ್ವಾದ ಮಾಡಕ್ಕೆ ಅಂತಾನೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ನಿಮ್ಮ ತಂದೆ ತಾಯಿಗಳು, ಗುರುಗಳು, ಹಿರಿಯರು ಹಾಗೂ ನಿಮ್ಮ ಊರಿನ ಗ್ರಾಮ ದೇವರು ಮತ್ತೆ ನಿಮ್ಮ ಮನೆ ದೇವರು ರೆಡಿಯಾಗಿ ನಿಂತಿದ್ದಾರೆ. ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಶರಣಾಗತರಾಗ್ತಾ, ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ತಡೆಯುವಂತ ಶಕ್ತಿ ನನಗೆ ಕೊಡು, ಅದೇ ರೀತಿ ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸುವಂತ ಮನಸ್ಥಿತಿ ನನಗೆ ಕೊಡಿ. ನಾನು ಯಾವುದೇ ರೀತಿಯಲ್ಲಿ ತುಡುಕು ನಿರ್ಧಾರವನ್ನು ತಗೊಳ್ಳದೆ ಇರುವ ಹಾಗೆ ನನಗೆ ಆಶೀರ್ವಾದವನ್ನ ಮಾಡಿ, ನನ್ನ ಜೀವನ ಅದ್ಭುತವಾಗಿರಲಿ ಅಂತ ಆಶೀರ್ವಾದ ಮಾಡಿ. ಇನ್ನು ಮುಂದೆ ಮಾಡುವಂತ ಎಲ್ಲ ಕೆಲಸಗಳಲ್ಲೂ ನಿಮಗೆ ಜಯ ಸಿಗ್ಬೇಕು. ಸೊ ನಿಮ್ಮ ಮನೆಯ ತಂದೆ ತಾಯಿ ಎಲ್ಲರನ್ನ ನೆನ್ಪು ಮಾಡ್ಕೊಳ್ಳಿ. ಎಲ್ಲರೂ ಲೈನಾಗಿ ನಿಂತಿದ್ದಾರೆ, ಹಸನ್ಮುಖರಾಗಿ ನಿಮಗೆ ಆಶೀರ್ವಾದ ಮಾಡಕ್ಕೆ ಅಂತಾನೆ ನಿಂತಿದ್ದಾರೆ. ಆಶೀರ್ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ದೀರ್ಘಾಯುಷ್ಮನು ಭವ, ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು, ಈ ವಿಜಯೀ ಭವ. ನೀವು ಅಂದುಕೊಂಡಂತ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರ್ತಾ ಇದೆ. ಹಾಗೆ ನೀವು ಕಂಡಂತ ಕನಸೆಲ್ಲ ನೆನಸಾಗ್ಲಿ ಅಂತ ನಿಮ್ಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ. ವಾವ್, ಎಷ್ಟು ಅದ್ಭುತವಾಗಿದೆ. ಆ ಸೀನನ್ನ ಒಂದ್ಸರಿ ಇದನ್ನ ಕಲ್ಪನೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಈಗ ಹೇಳಿ, ಎಷ್ಟು ಅದ್ಭುತವಾಗಿದೆ. ಇಂಥ ಒಂದು ಒಳ್ಳೆ ಜೀವನವನ್ನ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಹೇಳ್ತಾ, ಈಗ ನಿಧಾನವಾಗಿ ಕೈಗಳನ್ನ ರಬ್ ಮಾಡೋಣ. ರಬ್ 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 ರಬ್. ಇಡೀ ಬಿಸಿಯಾದ ಕೈಗಳಿಂದ ನಿಮ್ಮ ಮುಖ, ಕಣ್ಣುಗಳನ್ನ ಸ್ಪರ್ಶ ಮಾಡ್ತಾ, ಇಡೀ ದೇಹವನ್ನ ಸ್ಪರ್ಶ ಮಾಡ್ತಾ ನಿಮಗೆ ನೀವೇ ಹೊಗಳ್ಕೊಳ್ಳಿ, ನಿಮ್ಮನ್ನ ನೀವು ಹೊಗಳ್ಕೊಳ್ಳಿ. ವಾವ್, ಐ ಆಮ್ ಸೋ ಬ್ಯೂಟಿಫುಲ್. ನಾನು ಎಷ್ಟು ಆರೋಗ್ಯವಾಗಿದ್ದೇನೆ, ನಾನು ಎಷ್ಟು ಚೆನ್ನಾಗಿದ್ದೇನೆ. ನನಗಿಂತ ಮಿಗಿಲು ಯಾರೂ ಇಲ್ಲ, ನನ್ನಷ್ಟು ಚೆನ್ನಾಗಿ ಯಾರೂ ಇಲ್ಲ. ಯಾರಿಗೆ ಕಾಂಪಿಟೇಷನ್ ಅಲ್ಲ, ನಿಮ್ಮನ್ನ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದು. ಎಂಥ ಪರಿಸ್ಥಿತಿ ಬಂದರೂ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊತಾ, ಕೈಗಳನ್ನ ನಿಧಾನವಾಗಿ ಓಪನ್ ಮಾಡ್ತಾ ಏನ್ ಮಾಡ್ಬೇಕು, ಕರಗಳಲ್ಲಿ ದೇವರ ದರ್ಶನವನ್ನ ಮಾಡ್ಬೇಕು. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಕೈಗಳಲ್ಲಿ ದೇವರ ದರ್ಶನವನ್ನ ಮಾಡುತ್ತಾ ನಿಮ್ಮ ಸಮಯವನ್ನು ತೆಗೆದುಕೊಂಡು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಬಿಡಿ, ದೇವರ ದರ್ಶನವನ್ನ ಮಾಡಿ. ಶುಭೋದಯ, ಶುಭೋದಯ, ಶುಭೋದಯ. ನೀರಿನ ಲೋಟವನ್ನ ತಗೊಳ್ಳಿ. ಆದಷ್ಟು ಟ್ರಾನ್ಸ್ಪರೆಂಟ್ ಗ್ಲಾಸು, ಗಾಜಿನ ಲೋಟವನ್ನು ಉಪಯೋಗ ಮಾಡಿ, ಇಲ್ಲ ಪಿಂಗಾಣಿ ಮಣ್ಣಿನ ಲೋಟವನ್ನು ಉಪಯೋಗ ಮಾಡಿ. ಗಾಜಿನ ಲೋಟದಲ್ಲಿ ನಿಮಗೆ ಹೇಳಿದ್ರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಬೇಗ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ನೀರನ್ನು ಚೆನ್ನಾಗಿ ಹೊಗಳ್ಬೇಕು. ನೀರು ನಿಮ್ಮ ಬೆಸ್ಟ್ ಫ್ರೆಂಡ್. ಯು ಬ್ಲೆಸ್ ಮೀ ಆ ಥರ ಹೇಳಿ, ಐ ಬ್ಲೆಸ್ ಯು ಅಂತೇಳಿ ನಿಮ್ಮ ಒಳಗಡೆ ಹೋಗಿ ಇದು ಬ್ಲೆಸ್ಸಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೆ. ನೀವೇನು ಹೇಳಿದ್ರೆ ಅದು ಮಾಡುತ್ತೆ. ಅಷ್ಟೊಂದು ಅದ್ಭುತ ಶಕ್ತಿ ನೀರಿಗಿದೆ. ಪಂಚಭೂತಗಳಲ್ಲಿ ಒಂದಾದ ಜಲವೇ ನೀನು ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಲು ನನಗೆ ಸಹಾಯ ಮಾಡಿದೀಯಾ. ಹಾಗಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ಐ ಬ್ಲೆಸ್ ಯು, ಐ ಬ್ಲೆಸ್ ಯು, ಐ ಬ್ಲೆಸ್ ಯು. ಐ ಥ್ಯಾಂಕ್ ಯು, ಐ ಥ್ಯಾಂಕ್ ಯು, ಐ ಥ್ಯಾಂಕ್ ಯು. ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್. ನಿಮ್ಗೇನು ಬೇಕು ಅದೆಲ್ಲ ಹೇಳಿ. ಐ ಆಮ್ ರಿಚ್, ನಾನು ಕೋಟ್ಯಾಧಿಪತಿ ಆಗುತ್ತಿದ್ದೇನೆ, ನಾನು ಲಕ್ಷಾಧಿಪತಿ ಆಗಿದ್ದೇನೆ ಅಂತೇಳಿ. ನನಗೆ ಈ ತಿಂಗಳು 2 ಲಕ್ಷ ಬಂದು ಸೇರಿದೆ. ಈ ತಿಂಗಳು ನನಗೆ 2 ಲಕ್ಷ ಬಂದು ಸೇರಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಬ್ಲೆಸ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀರಿಗೆ ಲವ್ ಯು ಹೇಳಿ, ನಿಧಾನವಾಗಿ ಕುಡೀರಿ. ಹ್ಮ್ ಸಮಯವೆಲ್ಲ ಈಗ ಮಯೂರ್ಮ ಮಾಡ್ಬಿಡೋಣ. ಇವತ್ತು ಒಂದ್ ದಿವಸ ಫಾಸ್ಟು, ಬೇರೆ ಕ್ಲಾಸ್ ಇದೆ 6 ಗಂಟೆಗೆ. ಮಯೂರ್ಮ, ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ, ಪ್ರಪಂಚದಲ್ಲಿರುವಂತ ಎಲ್ಲರಿಗೂ ಅಂತ್ಯವಿಲ್ಲದ ಪ್ರೀತಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಐ ಲವ್ ಯು ಯೂನಿವರ್ಸ್. I love you, universe. Thank you, universe. ನಮ್ದು ಮನೆಯಲ್ಲೇ ರೋಡ್ ಇದೆಯೋ, ರೋಡಲ್ಲೇ ಮನೆ ಇದೆಯೋ,
ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು. ಲವ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಲವ್ ಯು. ಎಲ್ಲ ಸಕಲ ಜೀವರಾಶಿಗಳು ಖುಷಿ ಖುಷಿಯಾಗಿ ನೆಮ್ಮದಿಯಾಗಿರ್ಲಿ. ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಶುಭಾಶಯ ಮತ್ತೆ ನಮನ. ಈಗ ಮಾಡಿ ತಥಾಸ್ತು. ಎಲ್ಲರೂ ನನಗೆ ಆಶೀರ್ವಾದವನ್ನ ಮಾಡಿ. ತಥಾಸ್ತು ತಥಾಸ್ತು ತಥಾಸ್ತು. ಹೆಚ್ಚು ಕ್ಲಾಸ್ಗಳನ್ನ ಮಾಡುವ ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ. ಎಸ್, ಇನ್ನು ಹೆಚ್ಚು ಕ್ಲಾಸ್ಗಳನ್ನ ಮಾಡುವ ಹಾಗೆ ಮತ್ತೆ ಅದರ ಉಪಯೋಗವನ್ನ ಅವಶ್ಯಕತೆ ಇರುವಂತವರಿಗೆ ತಲುಪುವ ಹಾಗೆ ಆಶೀರ್ವಾದವನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ದೇವರ ಮತ್ತೆ ಹಿರಿಯರ ಆಶೀರ್ವಾದದಲ್ಲಿ ಇರಿ. ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಬಿ ಹ್ಯಾಪಿ, ನೋ ಬಿ ಪಿ. ಖುಷಿಯಾಗಿರಿ, ಆದಷ್ಟು ನಗ್ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್, ಟೇಕ್ ಕೇರ್. ಏನಾದ್ರೂ ಇದ್ರೆ ಗ್ರೂಪ್ ಇವತ್ತು ಓಪನ್ ಮಾಡ್ತೀನಿ, ಗ್ರೂಪಲ್ಲಿ ಹಾಕಿ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ. ಸೊ ನಾನು ವಿದಾಯವನ್ನ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.